ನಮಸ್ಕಾರ ಎಲ್ರಿಗೂ. ಸೊ ಪಾರ್ಟ್ 1ನಲ್ಲಿ ನಾವು ಈಗಾಗಲೇ ಫಸ್ಟು ಯಾವುದು ಅಂತಂದರೆ ನಮಗೆ ಸಾತವಾಹನಾಸು, ಅದಾದಮೇಲೆ ಕದಂಬಾಸು, ಅದಾದಮೇಲೆ ಗಂಗಾಸು ಇವಾಗಲೇ ನೋಡ್ಕೊಂಡಿದ್ದೀವಿ ಪಾರ್ಟ್ 1ನಲ್ಲಿ. ಅದ್ರ ಜೊತೆಗೆ ಪಾರ್ಟ್ 2 ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ನಾವು ಚಾಳುಕ್ಯಾಸ್ ಆಫ್ ಬಾದಾಮಿ ಮತ್ತು ಪಲ್ಲವಾಸ್ ಇದನ್ನು ಈಗಾಗಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಸೊ ಯೂಶಲಾಗಿ ನಮಗೆ ಕರ್ನಾಟಕ ಹಿಸ್ಟ್ರಿ ಅಂತ ಹೇಳಿ ಬಂದ ತಕ್ಷಣ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡು ಇಲ್ಲ ಅಂತಂದರೆ ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡೇ ಕ್ವೆಶನ್ಸು ಕೇಳ್ತಾ ಇರ್ತಾರೆ. ಅದನ್ನು ಬಿಟ್ಟರೆ ಕಿಂಗ್ಸ್ ಬಗ್ಗೆ ಕೇಳಬೇಕು ಅಂತಂದರೆ ನಮಗೆ ಟೈಟಲ್ಸ್ ಕೇಳಿರ್ತಾರೆ ಯೂಶಲಾಗಿ. ಇಲ್ಲ ಅಂತಂದರೆ ಯಾವುದಾದ್ರೂ ಆ ಕಿಂಗ್ ರಿಲೇಟೆಡ್ ಏನಾದರೂ ಲಿಟ್ರೇಚರ್ ಇದ್ದರೆ, ಅವ್ರ ಕಿಂಗ್ ಏನಾದ್ರು ಬರೆದಿದ್ರೆ ಅದನ್ನು ಕೇಳಿರ್ತಾರೆ. ಇಲ್ಲ ಅಂತಂದರೆ ಮ್ಯಾಕ್ಸಿಮಮ್ ನಮಗೆ ಕ್ರೊನಾಲಜಿ ಕೇಳಿರ್ತಾರೆ. ಸೊ ನಾವು ಓವರಾಲಾಗಿ ಬೇಕಾಗಿರೋಂಥದ್ದು ಎಲ್ಲದನ್ನೂ ಕೂಡ ಇದರಲ್ಲಿ ಡಿಸ್ಕಸ್ ಮಾಡ್ತಿರೋಂಥದ್ರಿಂದ ಸೊ ಇದು ನಮಗೆ ಆಲ್ಮೋಸ್ಟು ಈಸಿ ಆಗಿರಬೇಕು. ಸೊ ಇವಾಗ ಇದು ಪಾರ್ಟ್ 3 ನಾವು ಸ್ಟಾರ್ಟ್ ಮಾಡ್ಕೊಳೋಣ. ಸೊ ರೈಟ್ ಸೈಡಲ್ಲಿ ನಾನು ಏನು ನೋಟ್ಸ್ ಬರೀತಾ ಇರ್ತೀನಿ, ನೀವು ಕೂಡ ಅದನ್ನೇ ಕೀವರ್ಡ್ಸ್ ಬರ್ಕೊಂಡಿರಿ. ಈಸಿಯಾಗಿ ನಿಮಗೆ ರಿವಿಷನಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಈ ಪಾರ್ಟಲ್ಲಿ ನಾವು ನೋಡ್ಕೋಬೇಕಾಗಿರೋಂಥದ್ದು ಏನು ಅಂತಂದರೆ ರಾಷ್ಟ್ರಕೂಟಾಸು ಆಫ್ ಮಾನ್ಯಖೇತ, ಅದಾದಮೇಲೆ ಚಾಳುಕ್ಯಾಸ್ ಆಫ್ ಕಲ್ಯಾಣ. ಸೊ ನಾವು ಚಾಳುಕ್ಯಾಸ್ ಆಫ್ ಬಾದಾಮಿ ನೋಡ್ಕೊಂಡಿದ್ದೀವಿ, ಇವಾಗ ಚಾಳುಕ್ಯಾಸ್ ಆಫ್ ಕಲ್ಯಾಣ ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿರಬೇಕು. ಫಸ್ಟ್ ಒನ್ನು ಇವರ ಟೈಮ್ ನಾವು ನೋಡ್ಕೋಬೇಕು ಅಂತಂದರೆ ಇದನ್ನು ನೋಡಿ 8th ಸೆಂಚುರಿಯಿಂದ ಹಿಡಿದ್ಬಿಟ್ಟು ಆಲ್ಮೋಸ್ಟು 10th ಸೆಂಚುರಿ ಕಂಪ್ಲೀಟಾಗಿ ನಮಗೆ 10th ಸೆಂಚುರಿವರೆಗೂ ಕೂಡ ಎಕ್ಸಿಸ್ಟೆನ್ಸಲ್ಲಿ ಇದ್ದಿತ್ತು. ಸೊ ಇವಾಗ ನಾವು ಕೀವರ್ಡ್ಸ್ಗಳು ನೋಡ್ಕೊಳೋಣ. ಸೊ ಕಂಪ್ಲೀಟಾಗಿ ಕನ್ನಡಿಗಾಸ್ ಅಂತ ಹೇಳ್ಬಿಟ್ಟು ರೂಲ್ ಮಾಡ್ಕೊಂಡಿದ್ದು ಅದು ನಮಗೆ ಕನ್ನಡಿಗಾಸ್ ಅಂತ ರೂಲ್ ಮಾಡ್ಕೊಂಡಿದ್ದು ರಾಷ್ಟ್ರಕೂಟಾಸ್. ಅದ್ರ ಜೊತೆಗೆ ಇವರ ಅಡ್ಮಿನಿಸ್ಟ್ರೇಷನಿನ ಎಕ್ಸ್ಟೆಂಟ್ ನಮಗೆ ಹೇಳಿರೋವಂಥದ್ದು ಯಾವ ವರ್ಕಲ್ಲಿದೆ ಅಂತಂದರೆ ಅದು ಕವಿರಾಜ ಮಾರ್ಗ. ಸೊ ಕವಿರಾಜ ಮಾರ್ಗ ಬಗ್ಗೆ ಏನಾದ್ರು ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು ಇದು ರಾಷ್ಟ್ರಕೂಟಾಸ್ ರಿಲೇಟೆಡ್ಡು ಬರೆದಿರೋವಂಥದ್ದು ಅಥವಾ ಅವ್ರ ಟೈಮಲ್ಲಿ ಬರೆದಿರೋವಂಥದ್ದು. ಅದ್ರ ಜೊತೆಗೆ ಇದು ಬಂದ್ಬಿಟ್ಟು ನಮಗೆ ಫಸ್ಟ್ ಕನ್ನಡ ವರ್ಕ್ ಯಾವುದು ಅಂತಂದರೆ ನಮಗೆ ಕವಿರಾಜ ಮಾರ್ಗ, ಇದು ಫಸ್ಟ್ ಕನ್ನಡ ವರ್ಕು. ಸೊ ಕವಿರಾಜ ಮಾರ್ಗ ರಿಲೇಟೆಡ್ಡು ಸಿಕ್ಕಾಪಟ್ಟೆ ಜಾಸ್ತಿ ಡಿಬೇಟು ಕೂಡ ಇರುತ್ತೆ, ಯಾರು ಬರೆದಿದ್ದಾರೆ ಯಾರು ಬರೆದಿಲ್ಲ ಅಂತ ಆಗ್ಬಿಟ್ಟೆಲ್ಲ. ಸೊ ಇದಕ್ಕೆ ನಾವು ಯಾವ ಹೆಸರಲ್ಲಿ ಬರೆದಿರೋವಂಥದ್ದು ಅಂತಂದರೆ ನೃಪತುಂಗ ಹೆಸರಲ್ಲಿ ಬರೆದಿರೋವಂಥದ್ದು. ಸೊ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾವು ನೋಡ್ಕೊಳೋಣ. ಸೊ ಇದರಲ್ಲಿ ನಮಗೆ ಹಿಸ್ಟೋರಿಯನ್ಸ್ ಏನು ಹೇಳ್ತಾರೆ ಅಂತಂದರೆ ಶ್ರೀ ವಿಜಯ ಅವರು ಕೂಡ ಇದಕ್ಕೆ ಆಥರ್ ಆಗಿದ್ದರು. ಅದಾದಮೇಲೆ ಅಮೋಘ ವರ್ಷ ಅವ್ರದ್ದು ಮೇನ್ ವರ್ಕ್ ಅಂತ ಆಗ್ಬಿಟ್ಟು. ಸೊ ಇದರಲ್ಲಿ ನಮಗೆ ಅಮೋಘ ವರ್ಷ ಅವ್ರ ಬಗ್ಗೆನೂ ಕೂಡ ಮೆನ್ಷನ್ ಮಾಡ್ತಾರೆ, ಅಮೋಘ ವರ್ಷ ಮತ್ತು ಆಥರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿರೋವಂಥದ್ದು. ಅಂತಂದರೆ ಶ್ರೀ ವಿಜಯ ಅಂತ ಆಗ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ರೆ ಅದರದ್ದು ಸ್ವಲ್ಪ ಕನ್ಫ್ಯೂಷನ್ನು ಕೂಡ ಇಟ್ಕೊಂಡಿರ್ತಾರೆ. ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಂಡಿರ್ಬೇಕಾದ್ರೆ ಶ್ರೀ ವಿಜಯ ಅಂತ ಆಗ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ರು. ಬಟ್ ಡಿಬೇಟ್ಸ್ ನಡೀತಾ ಇದೆ, ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿರೋಣ. ಈಗ ಸದ್ಯಕ್ಕೆ ಇಷ್ಟು ಕವಿರಾಜ ಮಾರ್ಗ, ನೃಪತುಂಗ, ಅಮೋಘ ವರ್ಷ, ಶ್ರೀ ವಿಜಯ ಅಂತ ನೋಡ್ಕೊಂಡಿರೋಣ. ಸೊ ನೋಡಿ ಫಸ್ಟ್ ಕನ್ನಡ ವರ್ಕು ಕವಿರಾಜ ಮಾರ್ಗ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಯಾರು ಫೌಂಡರು ಕಿಂಗ್ಡಮ್ ಇಂದು ಅಂತಂದರೆ ದಂತಿದುರ್ಗ. ಆಯಿತಾ, ದಂತಿದುರ್ಗ ಬಂದ್ಬಿಟ್ಟು ಫೌಂಡರು. ಸೊ ನಾವಿವಾಗ ಎಕ್ಸ್ಪ್ಲನೇಷನ್ ಟೈಪ್ ನೋಡ್ಕೊಳ್ಳೋದಕ್ಕಿಂತ ಜಾಸ್ತಿ ನಾವೇನು ನೋಡ್ತಾ ಇರೋವಂಥದ್ದು ಅಂತಂದರೆ ಕೀವರ್ಡ್ಸು. ಎಲ್ಲ ಕಿಂಗ್ಡಮ್ಸ್ ಬಗ್ಗೆನೂ ಕೂಡ ನಾವು ಕೀವರ್ಡ್ಸ್ ಮೆನ್ಷನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರೋವಂಥದ್ದು ಲಾಸ್ಟಲ್ಲಿ ರಿವಿಷನಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ರಾಷ್ಟ್ರಕೂಟಾಸು 8th ಸೆಂಚುರಿಯಿಂದ 10th ಸೆಂಚುರಿವರೆಗೂ ಕನ್ನಡಿಗಾಸ್ ಆಗಿ ರೂಲ್ ಮಾಡ್ಕೊಂಡಿರೋವಂಥದ್ದು ಫಸ್ಟ್ ಫುಲ್ ಡೈನಸ್ಟಿ ಇದು. ಅದಾದಮೇಲೆ ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇವರು ಟ್ರಿಬ್ಯೂಟರಿ ಕಿಂಗ್ ಆಗಿದ್ದಾರೆ ಅಂತ, ಚಾಳುಕ್ಯಾಸ್ ಅವರ ಟ್ರಿಬ್ಯೂಟರಿ ಕಿಂಗ್ ಆಗಿದ್ದಾರೆ ಅಂತ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಕವಿರಾಜ ಮಾರ್ಗನೂ ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡುತ್ತೆ. ಅದಾದಮೇಲೆ ಕೈಲಾಸನಾಥ ದೇವಸ್ಥಾನವೂ ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡುತ್ತೆ. ಅದ್ರ ಬಗ್ಗೆ ಎಲ್ಲ ನಾವು ಮುಂದೆ ನೋಡ್ಕೊತಾ ಇರೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡೋವಂಥದ್ದು ಈ ಲೈನಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ದಂತಿದುರ್ಗ ಅವರು ಇದರಲ್ಲಿ ಕಿಂಗ್ಡಮಲ್ಲಿ ನಮಗೆ ದಂತಿದುರ್ಗ ಅವರು ಫೌಂಡರ್ ಆಗಿದ್ದರು. ಅದಾದಮೇಲೆ ಕೃಷ್ಣ, ಗೋವಿಂದ, ಧ್ರುವ, ಗೋವಿಂದ ಥರ್ಡು, ಅಮೋಘ ವರ್ಷ ಇದ್ದರು ಅಂತ ಹೇಳಿ. ಸೊ ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ ಕವಿರಾಜ ಮಾರ್ಗ ಬಂದ್ಬಿಟ್ಟು ಅಮೋಘ ವರ್ಷ ಅವರ ಕಿಂಗ್ಡಮಲ್ಲಿ ಶ್ರೀ ವಿಜಯ ಅವರು ಬರೆದಿರುವಂಥದ್ದು ಅಂತ. ಸೊ ಆ ಥರದ್ದು ಕೂಡ ಮೆನ್ಷನ್ ಮಾಡ್ತಾರೆ. ಸೊ ನಾವು ಅಷ್ಟೊಂದು ಕಾಂಟ್ರವರ್ಸೀಸ್ಗೆಲ್ಲ ಹೋಗೋದಂಥದ್ದು ಬೇಡ, ಫಸ್ಟು ನೋಡ್ಕೊಳೋಣ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ನೋಡಬೇಕು ಅಂತಂದರೆ ಅರ್ಲಿ ರೇನ್ ಆಫ್ ಅಮೋಘ ವರ್ಷ ಹ್ಯಾಡ್ ಟು ಫೇಸ್ ಮೆನಿ ಆಬ್ಸ್ಟಿಕಲ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಬೇರೆ ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ಕೀವರ್ಡ್ಸಲ್ಲಿ ನೋಡ್ಕೊಳೋಣ. ಅಮೋಘ ವರ್ಷ ಅವ್ರ ಬಗ್ಗೆ ನೋಡಬೇಕು ಅಂತಂದರೆ ಸಖತ್ ಪೀಸ್ಫುಲ್ ಕಿಂಗು. ಸೊ ಮ್ಯಾಟ್ರಿಮೋನಿಯಲ್ ಅಲಯನ್ಸು ಕೂಡ ಮಾಡ್ಕೊಂಡಿದ್ರು ಅಂತ. ಸೊ ಅಂತಂದರೆ ಪೀಸ್ಫುಲ್ ಆಗಿರೋದಕ್ಕೋಸ್ಕರ ಮ್ಯಾಟ್ರಿಮೋನಿಯಲ್ ಅಲಯನ್ಸು ಕೂಡ ಮಾಡ್ಕೊಂಡಿದ್ರು ಅಂತ. ಯಾರ ಜೊತೆಗೆ ನೋಡಿ, ಆ ಟೈಮಲ್ಲಿ ಗಂಗಾಸು
ಮತ್ತು ಪಲ್ಲವಾಸು. ಗಂಗಾಜು ಮತ್ತು ಪಲ್ಲವಾಸ್ ಜೊತೆಗೆ ಮ್ಯಾಟ್ರಿಮೋನಿಯಲ್ ಅಲೈನ್ಸು ಕೂಡ ಇಲ್ಲಿ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈಗ ನಮಗೆ ಬರುವಂಥದ್ದು ಎಕ್ಸಾಮ್ ರಿಲೇಟೆಡ್ ಕ್ವೆಶನ್. ಸೊ ಯಾವ ಟ್ರಾವೆಲರು ವಿಸಿಟ್ ಮಾಡಿದ್ದ ರಾಷ್ಟ್ರಕೂಟ ಕಿಂಗ್ಡಮು ಅಂತಂದರೆ ಸುಲೈಮಾನ್. ಆಯಿತಾ, ಸುಲೈಮಾನ್ ವಿಸಿಟ್ ಮಾಡ್ಕೊಂಡಿದ್ರು. ಸೊ ಸುಲೈಮಾನು ಯಾರ ಕೋರ್ಟ್ನ ವಿಸಿಟ್ ಮಾಡಿದ್ರು ಅಂತ ಕೇಳಿದ್ರೆ ಅದು ಆನ್ಸರ್ ನಮಗೆ ಅಮೋಘ ವರ್ಷ. ಸುಲೈಮಾನ್ ವಿಸಿಟ್ ಮಾಡ್ಕೊಂಡಿದ್ದ ಕೋರ್ಟು ಅಮೋಘ ವರ್ಷ. ನೆಕ್ಸ್ಟು ಸುಲೈಮಾನು ಯಾವ ರೀಜನಿಂದ ಬಂದಿದ್ದು ಅಂತಂದರೆ ಇವರೊಬ್ಬರು ಅರಬ್ ಟ್ರಾವೆಲರ್. ಸೊ ನೋಡಿ, ಈ ಟ್ರಾವೆಲರ್ಸ್ ರಿಲೇಟೆಡ್ ಕ್ವೆಶನ್ ಅಂತೂ ಎಕ್ಸಾಮಲ್ಲಿ ಫೇವ್ರೇಟ್ಸ್ ಇರುತ್ತೆ. ಸೊ ಸುಲೈಮಾನು ಅರಬ್ ಟ್ರಾವೆಲರು, ಅಮೋಘ ವರ್ಷ ಅವರ ಕಿಂಗ್ಡಮ್ನ ಇವರು ವಿಸಿಟ್ ಮಾಡಿದ್ದಿದ್ರು. ಪ್ಲಸ್ ಇವ್ರೇನು ಹೇಳಿದರು ಅಂತಂದರೆ ಅಮೋಘ ವರ್ಷ ಅವ್ರಿಗೆ ಒನ್ ಆಫ್ ದ 4 ಪವರ್ಫುಲ್ ಎಂಪರರ್ ಆಫ್ ದ ವರ್ಲ್ಡ್. ಸೊ ಒನ್ ಆಫ್ ದ 4 ಪವರ್ಫುಲ್ ಎಂಪರರ್ ಆಫ್ ದ ವರ್ಲ್ಡ್ ಅಂತ ಹೇಳಿದ್ದು ಸುಲೈಮಾನು ಅರಬ್ ಟ್ರಾವೆಲರು. ಅಮೋಘ ವರ್ಷ ಅವ್ರ ಬಗ್ಗೆ ಈ ಥರ ಅವರು ಮೆನ್ಷನ್ ಮಾಡ್ಕೊಂಡಿದ್ರು. ನೆಕ್ಸ್ಟು ಲಾಸ್ಟ್ ಕಿಂಗ್ ಯಾರಾಗಿದ್ದರು ಅಂತಂದರೆ ಕಾರ್ಕಾದ ಸೆಕೆಂಡು. ಸೊ ಇವರು ತುಂಬ ವೀಕ್ ಆಗಿದ್ರು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ವೀಕ್ ಆಗಿರೋಂಥದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಯಾರು ಟ್ರಿಬ್ಯೂಟರಿ ಇರ್ತಾರಲ್ಲ, ಸೊ ಇವ್ರಿಗೆ ಯಾರು ನೋಡ್ಕೊತಾ ಇರ್ತಾರಲ್ಲ, ಇವ್ರ ಅಂಡರಲ್ಲಿ ಯಾರು ಫ್ಯೂಡಲ್ಸ್ ಇರ್ತಾರೆ ಅವರು ಕಂಟಿನ್ಯೂ ಮಾಡ್ಕೊಂಡಿದ್ರು. ಸೊ ಎಂಡ್ ಆಗಿರೋವಂಥದ್ದು ಡೈನೆಸ್ಟಿ ಬಂದ್ಬಿಟ್ಟು ಕಾರ್ಕಾ 2 ಅವರ ರೀಜನ್ ಟೈಮಲ್ಲಿ. ಸೊ ಟ್ರಿಬ್ಯೂಟರಿ ಬಂದ್ಬಿಟ್ಟು ಯಾರಾಗಿದ್ರು ಅಂತಂದರೆ ಚಾಳುಕ್ಯಾಸ್ ಆಫ್ ಕಲ್ಯಾಣ. ಸೊ ಅವ್ರೇನು ಮಾಡಿದ್ರು ಅಂತಂದರೆ ಇಂಡಿಪೆಂಡೆನ್ಸ್ನ ಡಿಕ್ಲೇರ್ ಮಾಡ್ಕೊಂಡಿದ್ರು. ಸೊ ಇಷ್ಟು ನಮಗೆ ಇಂಟ್ರೊಡಕ್ಷನು. ಇನ್ನೊಂದು ಸರಿ ನೋಡ್ಕೊಂಡಿರೋಣ. ಸೊ ಕನ್ನಡಿಗಾಜು, ಅದಾದಮೇಲೆ ಕವಿರಾಜ ಮಾರ್ಗ ಇದ್ರ ಬಗ್ಗೆ ಮೆನ್ಷನ್ ಮಾಡುತ್ತೆ ನಮಗೆ. ಅಮೋಘ ವರ್ಷ ಅವ್ರು ಬರ್ದಿರೋಂಥದ್ದು ಅಂತಂತಾರೆ. ಕೆಲವೊಂದು ಕಡೆ ಆಥರು ಶ್ರೀ ವಿಜಯ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾವು ಇದೇ ಚಾಪ್ಟ್ರಲ್ಲಿ ಅಡ್ಮಿನಿಸ್ಟ್ರೇಷನಲ್ಲೂ ಕೂಡ ನೋಡ್ಕೊಳ್ಳೋಣ. ನೃಪತುಂಗ, ಇನ್ನೊಂದು ಹೆಸರು ನಮಗೆ ಕವಿರಾಜ ಮಾರ್ಗ. ದಂತಿದುರ್ಗ ಅವರು ಇದರ ಫೌಂಡರು. ಅಮೋಘ ವರ್ಷ ಒನ್ ಆಫ್ ದ ಪವರ್ಫುಲ್ ಕಿಂಗ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಅವ್ರು ಸಖತ್ ಪೀಸ್ಫುಲ್ ಆಗಿದ್ರು. ಅದ್ರ ಜೊತೆಗೆ ಮ್ಯಾಟ್ರಿಮೋನಿಯಲ್ ಅಲೈನ್ಸ್ ಮಾಡ್ಕೊಂಡಿದ್ರು ಗಂಗಾ ಜೊತೆಗೆ ಪಲ್ಲವ ಜೊತೆಗೆ. ಟ್ರಾವೆಲರ್ ವಿಸಿಟ್ ಮಾಡ್ಕೊಂಡಿದ್ದು ಸುಲೈಮಾನು. ಒನ್ ಆಫ್ ದ 4 ಪವರ್ಫುಲ್ ಎಂಪರರ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬಿಟ್ಟು ಅವರು ಅಮೋಘ ವರ್ಷ ಅವ್ರನ್ನ ಮೆನ್ಷನ್ ಮಾಡ್ಕೊಂಡಿದ್ರು ಅರಬ್ ಟ್ರಾವೆಲರ್ ಅವರು. ಲಾಸ್ಟ್ ಕಿಂಗ್ ಬಂದ್ಬಿಟ್ಟು ಕಾರ್ಕಾದ ಸೆಕೆಂಡ್. ಇವರು ವೀಕ್ ಆಗಿದ್ರು, ಅದಕ್ಕೋಸ್ಕರ ಅವ್ರ ಅಂಡರಲ್ಲಿ ಇರುವಂಥ ಟ್ರಿಬ್ಯೂಟರಿ ಯಾರಾಗಿದ್ರು ಅಂತಂದರೆ ಚಾಳುಕ್ಯಾಸ್ ಆಫ್ ಕಲ್ಯಾಣ. ಸೊ ಅವರು ಇದಾದಮೇಲೆ ಕಂಟಿನ್ಯೂ ಮಾಡ್ಕೊಂಡಿದ್ರು. ಇಲ್ಲಿ ನೋಡಿ, ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಕಾರ್ಕಾ 2. ಸೊ ಇವರು ವೀಕ್ ಆಗಿದ್ರಂತೆ, ಇವರ ಕಿಂಗ್ಡಮ್ ವೀಕ್ ಆಗಿತ್ತು. ಸೊ ಅದಕ್ಕೋಸ್ಕರ ಟ್ರಿಬ್ಯೂಟರಿ ತೈಲಾಪ 2 ಇವರು ಕಲ್ಯಾಣ ಚಾಳುಕ್ಯಾಸ್ ಅವರು. ಇವರು ಬಂದಮೇಲೆ ರಾಷ್ಟ್ರಕೂಟ ರೂಲು ಎಂಡ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಮ್ಯಾಪ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ, ಪ್ರಾಪರಾಗಿ ಗ್ರೇಯಲ್ಲಿರುವಂಥದ್ದು ನಮಗೆ ರಾಷ್ಟ್ರಕೂಟ ಎಂಪೈರು. ಸೊ ಇಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ನವಸರಿಕ, ನೆಕ್ಸ್ಟು ಅಜಂತ, ಎಲ್ಲೋರ, ನಾಸಿಕ್. ಸೊ ಇವೆಲ್ಲದೂ ಕೂಡ ರಾಷ್ಟ್ರಕೂಟ ಅಂಡರಲ್ಲೇ ಬರ್ತಾಯಿತ್ತು. ಘರಪುರಿ, ಅದಾದಮೇಲೆ ಲಾತೂರ್, ಮಾಲ್ಖೇಡ್, ಇವೆಲ್ಲದೂ ಕೂಡ ರಾಷ್ಟ್ರಕೂಟಾಸ್ ಅಂಡರಲ್ಲೇ ಬರ್ತಾಯಿತ್ತು ನಮಗೆ. ಸೊ ಮಿಕ್ಕಿದೆಲ್ಲದೂ ಕೂಡ ನಮಗೆ ಕರ್ನಾಟಕದ್ದೇ ರೀಜನ್ಸು. ಸೊ ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು ಕಾಂಟ್ರಿಬ್ಯೂಷನ್ಸ್ ಏನೇನಿತ್ತು ಅಂತ ಹೇಳಿ ನೋಡ್ಕೊಳ್ಳೋಣ ನಾವು. ಸೊ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇತ್ತು ರಾಷ್ಟ್ರಕೂಟಾಸ್ ಟೈಮಲ್ಲಿ ಅಂತಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೆರಿಡಿಟರಿ ಆಗಿತ್ತಂತೆ. ಕಿಂಗ್ಶಿಪ್ ಬಂದ್ಬಿಟ್ಟು ನಮಗೆ ಹೆರಿಡಿಟರಿ. ಸೊ ಆಲ್ಮೋಸ್ಟ್ ಹೆರಿಡಿಟರಿನೇ ಇರ್ತಾಯಿತ್ತು ಕಿಂಗ್ಶಿಪ್ಸು. ಎಸ್ಪೆಷಲಿ ಕಿಂಗ್ಸು ಅವರ ಮಕ್ಕಳೇ ನೆಕ್ಸ್ಟು ಕಿಂಗ್ ಆಗ್ತಾಯಿದ್ರು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಕೂಡ ಇರ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಪಾಯಿಂಟೆಡ್ ಆ್ಯಸ್ ಮಹಾಸಂಧಿ ಗ್ರಹಿ. ಸೊ ಇಲ್ಲಿ ನೋಡಿ, ಕಿಂಗ್ ಇರ್ತಾಯಿದ್ರು, ಆಯಿತಾ. ಸೊ ಇವಾಗ ನಾವು ಜಸ್ಟ್ ರಿಲೇಟ್ ಮಾಡ್ಕೊಳ್ಳೋದಕ್ಕೆ, ನೆನ್ಪಿಟ್ಕೊಳ್ಳೋದಕ್ಕೆ ಪ್ರೈಮ್ ಮಿನಿಸ್ಟರ್ ಅಂತ ನೋಡ್ಕೊಳ್ಳೋಣ. ಕಿಂಗಿಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾಯಿದ್ರು. ಈಗಲೂ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾಯಿದ್ದಾರಲ್ಲ. ಸೊ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಯೂಶ್ವಲಿ ಇದರಲ್ಲಿ ಇರೋಂಥ ಮಿನಿಸ್ಟರ್ಸಿಗೆ ನಾವು ಕ್ಯಾಬಿನೆಟ್ ಅಂತ ಹೇಳ್ಬಿಟ್ಟು ಇವಾಗ ಕರಿತೀವಿ. ಸೊ ಆ ಟೈಮಲ್ಲಿ ಏನಂತ ಕರಿತಾ ಇದ್ರು ಅದನ್ನು ಅಂತಂದರೆ ಮಹಾಸಂಧಿ ವಿಗ್ರಹಿ. ತುಂಬ ಇಂಪಾರ್ಟೆಂಟ್ ಇದು, ಮಹಾಸಂಧಿ ವಿಗ್ರಹಿ. ಸೊ ಮಹಾಸಂಧಿ ವಿಗ್ರಹಿ ಅಂತ ಹೇಳಿ ಕರಿತಾಯಿದ್ರು. ಯಾರಿಗೆ? ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿಗೆ. ಸೊ ಇವ್ರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿಂದು ಮೇನ್ ಕೆಲಸ ಏನಿತ್ತು ಅಂತಂದರೆ ಫಾರಿನ್ ಅಫೇರ್ಸ್ ನೋಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಡಿವೈಡ್ ಆಗಿತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರ್ಬೇಕು. ಅಡ್ಮಿನಿಸ್ಟ್ರೇಷನ್ ಫುಲ್ ಇರುವಂಥದ್ದು ರಾಷ್ಟ್ರ ಅದಕ್ಕೆ ನಾವೇನಂತ ಕರಿತೀವಿ? ಮಂಡಲ ಅಂತ ಹೇಳ್ಬಿಟ್ಟು ಕರಿತೀವಿ. ಮಂಡಲ ಇರ್ತಾಯಿತ್ತು. ಅದಾದಮೇಲೆ ಅದರಲ್ಲಿ ಸಬ್ಜೆಕ್ಟ್ಸ್ ಇರ್ತಾಯಿತ್ತು, ವಿಷಯಾಸು. ಅದಾದಮೇಲೆ ನೆಕ್ಸ್ಟು ನಮಗೆ ನಾಡು ಇರ್ತಾಯಿತ್ತು.
ಲಾಸ್ಟಲ್ಲಿ ನಮಗೆ ಗ್ರಾಮ ಇರ್ತಾಯಿತ್ತು. ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಟಾಪಿಕ್ಸ್ ಇದು ಕೇಳೋದಕ್ಕೋಸ್ಕರ. ಅಡ್ಮಿನಿಸ್ಟ್ರೇಷನಲ್ಲಿ ಏನಿರ್ತಿತ್ತು ಅಂತಂದರೆ ರಾಷ್ಟ್ರ, ವಿಷಯ, ನಾಡು ಮತ್ತು ಗ್ರಾಮ. ಸ್ಮಾಲೆಸ್ಟ್ ಯೂನಿಟ್ ಯಾವುದು ಅಂತಂದರೆ ಗ್ರಾಮ. ಬಿಗ್ಗೆಸ್ಟ್ ಯೂನಿಟ್ ಯಾವುದು ಅಂತಂದರೆ ಮಂಡಲ. ಮಂಡಲ ಅಂಡರಲ್ಲಿ ನಮಗೆ ಎಕ್ಸಾಂಪಲ್ಲು ವಿಷಯ ಅಂತಂದರೆ ಡಿಸ್ಟ್ರಿಕ್ಟ್ಸ್ ಅಂತ ನೆನ್ಪಿಟ್ಕೊಂಡಿರ್ಬೇಕು. ನಾಡು ಅಂತಂದರೆ ಅದರಲ್ಲಿ ಇನ್ನು ಸಣ್ಣ ಡಿವಿಷನ್ಸ್ ಅಂತ ಆಗ್ಬಿಟ್ಟು ನಾವು ನೆನ್ಪಿಟ್ಕೊಂಡಿರ್ಬೋದು. ಸೊ ಇವಾಗ ಇದನ್ನು ನೆಕ್ಸ್ಟ್ ಏನು ನೋಡ್ಕೊಳೋಣ ಅಂತಂದರೆ ಇದನ್ನು ಯಾರು ನೋಡ್ಕೊತಾ ಇದ್ರು ಅಂತ ಆಗ್ಬಿಟ್ಟು, ಇದರಲ್ಲಿ ಮೇನ್ ಯಾರಿದ್ರು ಅಂತ ಆಗ್ಬಿಟ್ಟು. ಸೊ ಗ್ರಾಮ ನೋಡ್ಕೊತಾ ಇದ್ರಲ್ಲ, ಸೊ ಗ್ರಾಮ ನೋಡ್ಕೊತಾ ಇದ್ದ ಹೆಸರು ಬಂದ್ಬಿಟ್ಟು ಅವ್ರಿಗೆ ಲೀಡರು ಗ್ರಾಮಪತಿ. ಗ್ರಾಮ ನೋಡ್ಕೊತಾ ಇದ್ದಂಥ ಲೀಡರು ಗ್ರಾಮಪತಿ, ಅಥವಾ ಗ್ರಾಮಪತಿ ಅಂತ ಕೇಳಲ್ಲ ನಮಗೆ ಎಕ್ಸಾಮಲ್ಲಿ. ಅದನ್ನು ಏನಂತ ಕೇಳ್ತಾರೆ ಅಂತಂದರೆ ಪ್ರಭುಗಾವುಂಡ ಸ್ಮಾಲೆಸ್ಟ್ ಯೂನಿಟು ನೋಡ್ಕೊತಾ ಇದ್ದಿದ್ದು. ಸೊ ಸ್ಮಾಲೆಸ್ಟ್ ಯೂನಿಟ್ ನೋಡ್ಕೊತಾ ಇರೋಂಥ ಲೀಡರು ರಾಷ್ಟ್ರಕೂಟ ಅಲ್ಲಿ ಯಾರಿದ್ರು ಅಂತಂದರೆ ಪ್ರಭುಗಾವುಂಡ. ಸೊ ಇವರೇನಾಗಿತ್ತು ಅಂತಂದರೆ ಇಲ್ಲಿ ವಿಲೇಜ್ ಆರ್ಮಿ ಇರ್ತೈತಲ್ಲ, ಸೊ ಅದರ ಲೀಡರ್ ಆಗಿದ್ದರು. ಸೊ ಅವರಿಗೆ ಅಸಿಸ್ಟೆಂಟಾಗಿ ಇಲ್ಲಿ ವಿಲೇಜ್ ಅಕೌಂಟೆಂಟು ಕೂಡ ಇರ್ತಾಯಿದ್ರು. ಸೊ ಗ್ರಾಮ ಸಭಾಜು ಕೂಡ ಇರ್ತಾಯಿತ್ತು ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದಮೇಲೆ ದೇರ್ ಯೂಸ್ ಟು ಬಿ ಆನ್ ಅಫಿಷಿಯಲ್ ಕಾಲ್ಡ್ ಆಸ್ ನಾಡಗಾವುಂಡ ಇನ್ ದ ನಾಡೂಸ್. ಸೊ ಇಲ್ಲಿ ನೋಡಿ ಪ್ರಭುಗಾವುಂಡ ಅಂತ ಆಗ್ಬಿಟ್ಟು ನಮಗೆ ಗ್ರಾಮಸಲ್ಲಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ನಾಡಗಾವುಂಡಾಸ್, ಆಯಿತಾ. ನಾಡಗಾವುಂಡ ನಾಡಲ್ಲಿ ನಾಡಗಾವುಂಡ ಅವರು ಇರ್ತಾಯಿದ್ರು ಅಂತ. ಸೊ ನಮಗೆ ಕ್ರೊನಾಲಜಿಯಲ್ಲೂ ಕೂಡ ಕೊಡ್ಬೋದು. ಮಂಡಲ, ವಿಷಯ, ನಾಡಗಾವುಂಡ, ಅದಾದಮೇಲೆ ಪ್ರಭುಗಾವುಂಡ ಅಂತ ಆಗ್ಬಿಟ್ಟು. ಸೊ ನಮ್ಗೆ ಗೊತ್ತಿರಬೇಕು ಯಾವುದು ಎಲ್ಲಿಂದ ನಾವು ಆರ್ಗನೈಸ್ ಮಾಡಬೇಕು, ಎಲ್ಲಿಂದ ಯಾವ ಕ್ರೊನಾಲಜಿಯಲ್ಲಿ ನಾವು ಅರೇಂಜ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟು ಟ್ಯಾಕ್ಸಸ್ಸಿಂದಾನೇ ಇವರು ರೆವೆನ್ಯೂ ಜಾಸ್ತಿ ಮಾಡ್ಕೊತಾ ಇದ್ದಿದ್ದಲ್ಲ. ಸೊ ಎಲ್ಲರೂ ಕೂಡ ಟ್ಯಾಕ್ಸಸ್ ಕಲೆಕ್ಟ್ ಮಾಡ್ತಾಯಿದ್ರು. ಯಾವುದಾದ್ರ ಮೇಲೆ ಟ್ಯಾಕ್ಸಸ್ಸು? ಲ್ಯಾಂಡ್ ರೆವೆನ್ಯೂ ಮೇಲಂತೂ ಎಲ್ಲರೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾಯಿದ್ರು. ಸೊ ಟೈಪ್ ಆಫ್ ಟ್ಯಾಕ್ಸ್ ಅಷ್ಟೇ ಬೇರೆ ಬೇರೆ ಆಗ್ತಾ ಇರ್ತಿತ್ತು, ಆಯಿತಾ. ಸೊ ಅಂತಂದರೆ ಒಬ್ಬೊಬ್ಬರು ಫರ್ಟೈಲ್ ಲ್ಯಾಂಡಿಗೆ ಒಂದು ಟ್ಯಾಕ್ಸು, ಫರ್ಟೈಲ್ ಇರಲಿಲ್ಲ ಅಂತಂದರೆ ವೇಸ್ಟ್ ಲ್ಯಾಂಡ್ ರೀಜನ್ಸ್ಗಳಿಗೆ ಒಂದು ಟ್ಯಾಕ್ಸ್, ಆ ಥರದ್ದೆಲ್ಲ ಇರ್ತಾಯಿತ್ತು. ಸೊ ನೋಡಿ, ಗೂಡ್ಸಿಗೆ ಟೋಲ್ಗಳನ್ನೂ ಕೂಡ ಕಲೆಕ್ಟ್ ಮಾಡ್ತಾಯಿದ್ರು. ಹೌಸ್ಗಳ ಮೇಲೆ ಟ್ಯಾಕ್ಸ್ ಇರ್ತಾಯಿತ್ತು, ಶಾಪ್ಸು, ಅದಾದಮೇಲೆ ಆಕ್ಯುಪೇಷನ್ಸ್ ಮೇಲೂ ಕೂಡ ಟ್ಯಾಕ್ಸ್ ಇರ್ತಾಯಿತ್ತು. ಅಂತಂದರೆ ಫೆರಿಗಳೇನಾದ್ರು ಆಪ್ರೇಟ್ ಮಾಡ್ತಾಯಿದ್ರೆ ಅದಕ್ಕೆಲ್ಲದೂ ಕೂಡ ಫಿಕ್ಸ್ಡ್ ಇನ್ಕಮ್ ಬರಬೇಕಾಗಿತ್ತು ಕಿಂಗ್ಡಮಿಗೆ, ಆಯಿತಾ. ಸೊ ಫಾರಿನ್ ಟ್ರೇಡು ಕೂಡ ಏನಾಗ್ತಿತ್ತಲ್ಲ, ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಟ್ಯಾಕ್ಸು ಮಾಡ್ತಾಯಿದ್ರು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಏನೇನು ನೋಡ್ಕೊಂಡಿರೋ ಅಂಥದ್ದು ನಾವೀಗ ಅಡ್ಮಿನಿಸ್ಟ್ರೇಷನಲ್ಲಿ ಕಿಂಗ್ಶಿಪ್ಪು ಹೆರಿಡಿಟರಿ ಆಗಿತ್ತು. ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ನಮಗೆ ಮಹಾಸಂಧಿ ವಿಗ್ರಹಿ ಬಂದ್ಬಿಟ್ಟು ನಾವೇನು ನೋಡ್ಕೊಂಡಿರೋವಂಥದ್ದು, ಮಹಾಸಂಧಿ ವಿಗ್ರಹಿ ಬಂದ್ಬಿಟ್ಟು ನಾವು ನೋಡ್ಕೊಂಡಿರೋವಂಥದ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿಗೆ ನಾವು ಮಹಾಸಂಧಿ ವಿಗ್ರಹಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ವಿ. ಅದಾದಮೇಲೆ ರಾಷ್ಟ್ರ ಅಂತಂದರೆ ಬಿಗ್ಗೆಸ್ಟ್ ಯೂನಿಟು, ವಿಷಯ, ನಾಡು, ಗ್ರಾಮ. ನಾಡಗಾವುಂಡ, ಪ್ರಭುಗಾವುಂಡ. ಸೊ ಇದು ಗಾವುಂಡ ಅಂತ ಹೇಳ್ಬಿಟ್ಟು ನಾವು ರಾಷ್ಟ್ರಕೂಟಸ್ಗೆ ಲಿಂಕ್ ಮಾಡ್ಕೊಂಡಿರ್ಬೋದು, ಈಸಿಯಾಗಿರುತ್ತೆ ನಮಗೆ ನೆನ್ಪಿಟ್ಕೊಳ್ಳೋದಕ್ಕೆ. ನೆಕ್ಸ್ಟು ನಮಗೆ ಕಾಂಟ್ರಿಬ್ಯೂಷನ್ಸ್ ಬೇಕಾಗಿರುತ್ತೆ. ಸೊ ನಾವು ಇವಾಗವರೆಗೂ ಏನೇನು ನೋಡ್ಕೊಂಡಿದ್ದೀವಿ? ಇಂಟ್ರೊಡಕ್ಷನ್ ನೋಡ್ಕೊಂಡಿದ್ದೀವಿ, ಕಿಂಗ್ಸ್ ಯಾರ್ಯಾರು ಇಂಪಾರ್ಟೆಂಟ್ ಇದ್ದರು, ಅಮೋಘ ವರ್ಷ ಅವ್ರ ಬಗ್ಗೆ ನೋಡ್ಕೊಂಡಿದ್ದೀವಿ. ಅದಾದಮೇಲೆ ಅಡ್ಮಿನಿಸ್ಟ್ರೇಷನ್ ಯಾವ ಥರ ನಡೀತಾ ಇತ್ತು ಅಂತ ಆಗ್ಬಿಟ್ಟು ನೋಡ್ಕೊಂಡಿದ್ದೀವಿ. ಅಡ್ಮಿನಿಸ್ಟ್ರೇಷನ್ ಆದಮೇಲೆ ಇವಾಗ ಬಂದ್ಬಿಟ್ಟು ನಮಗೆ ಕಾಂಟ್ರಿಬ್ಯೂಷನ್ಸ್ ಏನೇನಿತ್ತು ಅಂತ ಆಗ್ಬಿಟ್ಟು. ಸೊ ನೋಡಿ, ರಾಷ್ಟ್ರಕೂಟಾಸು ನಾವು ಫಸ್ಟ್ ಲೈನಲ್ಲೇ ನೋಡ್ಕೊಂಡಿರೋ ಹಂಗೆ, ಸೊ ಪ್ರಾಪರ್ ಕನ್ನಡಿಗಾಸ್ ನಮಗೆ ಒಂದು ಎಂಪೈರ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು ಅದು ಬಂದ್ಬಿಟ್ಟು ನಮಗೆ ರಾಷ್ಟ್ರಕೂಟಾಸ್ ಅವರು. ಸೊ ಇಲ್ಲಿ ನೋಡಿ, ಇವರು ಕನ್ನಡನೂ ಕೂಡ ಎನ್ಕರೇಜ್ ಮಾಡ್ತಾಯಿದ್ರು, ಸಂಸ್ಕೃತ ಕೂಡ ಎನ್ಕರೇಜ್ ಮಾಡ್ಕೊತಾ ಇದ್ರು. ಸೊ ನಾವು ಸಂಸ್ಕೃತ ವರ್ಕ್ಗಳನ್ನ ನೋಡ್ಕೋಬೇಕು ಅಂತಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ತ್ರಿವಿಕ್ರಮ ಏನು ಬರೆದಿದ್ದು ಅಂತಂದರೆ ನಾಳ ಚಂಪು ಬರೆದಿದ್ದು ಯಾರು ಅಂತಂದರೆ ನಮಗೆ ತ್ರಿವಿಕ್ರಮ. ನಾಳಚಂಪು ಬರೆದಿದ್ದು ಯಾರು ಅಂತಂದರೆ ನಮಗೆ ತ್ರಿವಿಕ್ರಮ, ಆಯಿತಾ. ಸೊ ಫಸ್ಟ್ ಚಂಪು ವರ್ಕ್ ಇನ್ ಸಂಸ್ಕೃತ್ ಲಿಟ್ರೇಚರ್. ಈಗ ನೋಡಿ, ಚಂಪು ಅಂತಂದರೆ ಏನು, ಚಂಪು ವರ್ಕ್ ಅಂತಂದರೆ ಏನು ಅಂತ ಆಗ್ಬಿಟ್ಟು ನಾವು ತಿಳ್ಕೊಂಡಿರ್ಬೇಕು ಫಸ್ಟು. ಚಂಪು ವರ್ಕ್ ಅಂತಂದರೆ ಏನಾಗಿರುತ್ತೆ? ಸೊ ಇದಕ್ಕೆ ಕಾಂಬಿನೇಷನ್ ಆಫ್ ಪೋಯೆಟ್ರಿ ಮತ್ತು ಪ್ರೋಸ್ ಅಂತ ಆಗ್ಬಿಟ್ಟು ಕರೀತಾರೆ, ಪೋಯೆಟ್ರಿ ಆ್ಯಂಡ್ ಪ್ರೋಸ್ ಅಂತ. ಸೊ ಪ್ರೋಸ್ ಅಂತಂದ್ರೇನು? ಇವಾಗ ಕಮ್ಯುನಿಕೇಷನ್ ಮಾಡಿರ್ತೀವಲ್ಲ, ಸೊ ಇವಾಗ ನಾನು ಎಕ್ಸಾಂಪಲು, ಸೊ ನಾನೇನು ಹೇಳಿದೆ ನೋಡು, ಅಲ್ಲಿ ಅವರು ಎಲ್ಲೋ ಹೋಗಿದ್ದಾರೆ ಅಂತ ಆಗ್ಬಿಟ್ಟು. ಸೊ ಇವಾಗ ನೀವು ಇದರಲ್ಲಿ ಏನು ಹೇಳ್ತೀರಾ ಅಂತಂದರೆ, ಹೌದಾ ಎಲ್ಲೋ ಇದ್ರು, ಯಾಕೆ ಅಂತ ಆಗ್ಬಿಟ್ಟು. ಸೊ ಒಂದು ಕಮ್ಯುನಿಕೇಷನ್ ಥರ ಇರುತ್ತಲ್ಲ, ಸೊ ಅದನ್ನು ನಾವು ಪ್ರೋಸ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಚಂಪು ವರ್ಕ್ ಅಂತಂದರೆ ಏನಾಗಿರುತ್ತೆ? ನಮಗೆ ಇದರ ಕಾಂಬಿನೇಷನ್ ಆಗಿರುತ್ತೆ, ಆಯಿತಾ. ಪೋಯೆಟ್ರಿ ಮತ್ತು ಪ್ರೋಸಿನ ಕಾಂಬಿನೇಷನ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಚಂಪು ವರ್ಕ್ ಇನ್ ಸಂಸ್ಕೃತ್ ಲಿಟ್ರೇಚರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಮಗೆ ಈ ನಾಳ ಚಂಪು ಸಖತ್ತು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಇದು ಬಂದ್ಬಿಟ್ಟು ನಮಗೆ ಮೆನ್ಷನ್ ಮಾಡ್ಕೊಂಡಿರೋವಂಥದ್ದು ಏನು ಅಂತಂದರೆ ಫಸ್ಟ್ ಚಂಪು ವರ್ಕ್ ಇದು,
ಫಸ್ಟ್ ಚಂಪು ವರ್ಕು ಯಾವುದರಲ್ಲಿ? ಸ್ಯಾನ್ಸ್ಕ್ರಿತಲ್ಲಿ ಫಸ್ಟ್ ಚಂಪು ವರ್ಕು ಬಂದ್ಬಿಟ್ಟು ನಾಳ ಚಂಪು ಅಂತ ಹೇಳಿ. ಸೊ ನಾಳ ಚಂಪು ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಚಂಪು ವರ್ಕ್ ಆಗಿರುತ್ತೆ ನಮಗೆ. ನೆಕ್ಸ್ಟ್ ವರ್ಕು ಮೆನ್ಷನ್ ಮಾಡ್ಕೊಂಡಿರುವಂಥದ್ದು ಇಲ್ಲಿ ನೋಡಿ, ಹಳೆಯುದ್ಧ. ಇವ್ರು ಬರೆದಿರುವಂಥದ್ದು ಏನು ಅಂತಂದರೆ ಕವಿ ರಹಸ್ಯ, ಆಯಿತಾ? ಕವಿ ರಾಜಮಾರ್ಗ ಅಲ್ಲ, ಇಲ್ಲಿ ಕವಿ ರಹಸ್ಯ. ಸೊ ಕವಿ ರಹಸ್ಯ ಯಾರು ಬರೆದಿದ್ದು ಅಂತಂದರೆ ಹಳಯುದ್ಧ ಕವಿ ರಹಸ್ಯ ಬರೆದಿದ್ದಾರೆ. ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ಇರೋವಂಥದ್ದು ಇಲ್ಲೇನು ಅಂತಂದರೆ ಪರ್ಸ್ನಾಲಿಟೀಸು ಮತ್ತು ಅವರು ಯಾವ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಮಹಾವೀರಾಚಾರ್ಯ. ಸೊ ಇವರು ಮ್ಯಾಥಮೆಟಿಷಿಯನ್ನು. ಸೊ ಈ ಮ್ಯಾಥಮೆಟಿಷಿಯನಲ್ಲಿ ಇವ್ರು ಕೊಟ್ಟಿರೋಂಥದ್ದು ನಮಗೆ ಮೇನು ಅಂತಂದರೆ ಪರ್ಮ್ಯೂಟೇಷನ್ ಮತ್ತು ಕಾಂಬಿನೇಷನ್ ನಾವೇನು ಮಾಡ್ತೀವಲ್ಲ ಪೇಪರ್ 2 ಅಲ್ಲಿ. ಸೊ ಅದು ಮಹಾವೀರಾಚಾರ್ಯ ಅವರೇ ಇದು ಮೆನ್ಷನ್ ಮಾಡ್ಕೊಂಡಿದ್ದು ಆ ಟೈಮಲ್ಲಿ ಅಂತ ಹೇಳಿ. ಸೊ ಅಂತಂದರೆ ಪರ್ಮ್ಯೂಟೇಷನ್ ಕಾಂಬಿನೇಷನ್ ಮಾಡಬೇಕು ಅಂತಂದರೆ ಮಹಾವೀರನೇ ಆಗಿರಬೇಕು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ ನೀವು, ಮಹಾವೀರಾಚಾರ್ಯ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನೋಡಿ ಶಾಕತಯಾನ ಬಂದ್ಬಿಟ್ಟು ಇವರು ಗ್ರಾಮ್ಯಾರಿಯನ್ನು. ಶಾಕತಯಾನ ಬಂದ್ಬಿಟ್ಟು ಗ್ರಾಮ್ಯಾರಿಯನ್ನು. ಸೊ ಅದಾದಮೇಲೆ ನೆಕ್ಸ್ಟು ನಮಗೆ ಇಲ್ಲಿ ಅಮೋಘ ವರ್ಷ ಏನಿದ್ರಲ್ಲ, ಸೊ ಅವ್ರ ಅಂಡರಲ್ಲಿ ಇದ್ದಿರೋವಂಥದ್ದು ನಮಗೆ ಕೋರ್ಟ್ ಪೋಯೆಟ್ಸ್ ಬಗ್ಗೆ ಮೆನ್ಷನ್ ಮಾಡ್ತಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಆದಿಕವಿ ಪಂಪ ಅವ್ರನ್ನ ನಾವೇನಂತ ಕರಿತೀವಿ? ಪಂಪ ಅವ್ರನ್ನ ನೋಡಿ ನಾವು ಆದಿಕವಿ ಅಂತ ಹೇಳ್ಬಿಟ್ಟು ಕರಿತೀವಿ, ಕರೆಕ್ಟ್ ಅಲ್ವಾ? ಆದಿಕವಿ ಪಂಪ ಅಂತ ಹೇಳ್ಬಿಟ್ಟು ಅವ್ರನ್ನ ಕರಿತೀವಿ. ಸೊ ಇವರು ಬರೆದಿದ್ದೇನು ಅಂತಂದರೆ ಆದಿಪುರಾಣ ಬರೆದಿದ್ದರು. ಅದಾದಮೇಲೆ ವಿಕ್ರಮಾರ್ಜುನ ವಿಜಯ. ಸೊ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎರಡನ್ನೂ ಕೂಡ ಬರೆದಿದ್ದು ಕನ್ನಡದಲ್ಲಿನೇ. ಯಾರು ಬರೆದಿದ್ರು? ಪಂಪ ಅವರು. ಸೊ ಅದಕ್ಕೆ ಅವ್ರನ್ನ ಆದಿಕವಿ ಪಂಪ ಅಂತ ಆಗ್ಬಿಟ್ಟು ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಶ್ರೀ ವಿಜಯ ಅವರು ಅಮೋಘ ವರ್ಷ ಅವರ ಕೋರ್ಟಲ್ಲಿದ್ದರಂತೆ. ಸೊ ಅವರು ಬರೆದಿರೋವಂಥದ್ದು ಕವಿರಾಜ ಮಾರ್ಗ. ಸೊ ಇದೇ ಫಸ್ಟ್ ವರ್ಕು ಕನ್ನಡದಲ್ಲಿ ಅಂತ ಆಗ್ಬಿಟ್ಟು. ಸೊ ನೋಡಿ, ಇಟ್ ಈಸ್ ಅ ಮಾಸ್ಟರ್ ಪೀಸ್. ಆಲ್ ದೀಸ್ ರಿವೀಲ್ ಹೌ ಕನ್ನಡ ಲಿಟ್ರೇಚರ್ ಹ್ಯಾಸ್ ಡೆವಲಪ್ಡ್ ಫ್ರಮ್ ಏನ್ಷಿಯಂಟ್ ಟೈಮ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಡಿಬೇಟ್ ಇದೆ. ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡ್ಕೊಂಡಿರುವಂಥದ್ದು ನಮಗೆ ಇಲ್ಲಿ ಕವಿರಾಜ ಮಾರ್ಗ ಯಾರು ಬರೆದಿದ್ದು ಅಂತಂದರೆ ಇದನ್ನು ನೋಡಿ, ನಮಗೆ ಇಲ್ಲಿ ಶ್ರೀ ವಿಜಯ ಅವರು ಬರೆದಿದ್ದು. ಆದರೆ ಅವರು ಯಾರ ಕೋರ್ಟಲ್ಲಿದ್ದರು ಅಂತಂದರೆ ಅಮೋಘ ವರ್ಷ ಅವರ ಕೋರ್ಟಲ್ಲಿದ್ದರು. ಸೊ ಇವಾಗ ಡಿಬೇಟ್ ಏನು ಅಂತಂದರೆ ಅಮೋಘ ವರ್ಷ ಅವರೇ ಅದನ್ನು ಬರೆದಿರುವಂಥದ್ದು ಫಸ್ಟ್ ಕನ್ನಡ ವರ್ಕ್ ಅಂತ ಹೇಳ್ಬಿಟ್ಟು ಇದರ ಡಿಬೇಟ್ ನಡೀತಾ ಇದೆ. ಬಟ್ ಸೊ ಡಿಬೇಟ್ ಸೈಡ್ ನೋಡಿಕೊಂಡು ನಾವು ಈ ಕಡೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮೆನ್ಷನ್ ಮಾಡ್ಕೊಂಡಿದೆ, ಯಾಕಂತಂದರೆ ಇದು ಇರೋವಂಥದ್ದು ಲೇಟೆಸ್ಟ್ ಎಡಿಷನ್ ಅಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಅಟ್ಲೀಸ್ಟ್ ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಕರೆಕ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಶ್ರೀ ವಿಜಯ ಆಪ್ಷನಲ್ಲಿ ಅಕಸ್ಮಾತ್ ಶ್ರೀ ವಿಜಯ ಕೊಟ್ಟಿಲ್ಲ, ಅಮೋಘ ವರ್ಷ ಅವ್ರ ಹೆಸರು ಕೊಟ್ಟಿದ್ದಾರೆ ಅಂತಂದರೆ ಆನ್ಸರ್ ಅದು. ಅಮೋಘ ವರ್ಷ ಅವ್ರು ಕೊಟ್ಟಿಲ್ಲ, ಶ್ರೀ ವಿಜಯ ಅಂತ ಇದ್ದರೆ ಆನ್ಸರು ಶ್ರೀ ವಿಜಯ ಇರುತ್ತೆ. ಶ್ರೀ ವಿಜಯ ಮತ್ತು ಅಮೋಘ ವರ್ಷ ಎರಡೂ ಕೊಟ್ಟಿರೋಂಥದ್ದಿದ್ದರೆ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡ್ಕೊಂಡಿರೋ ಪ್ರಕಾರ ದಿಸ್ ಈಸ್ ದ ಫಸ್ಟ್ ವರ್ಕ್. ಇಲ್ಲಿ ನೋಡಿ, ಶ್ರೀ ವಿಜಯ ಹೂ ವಾಸ್ ಇನ್ ದ ಕೋರ್ಟ್ ಆಫ್ ಅಮೋಘ ವರ್ಷ ರೋಡ್ ಕವಿರಾಜ ಮಾರ್ಗ. ಶ್ರೀ ವಿಜಯನೇ ಬರೆದಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ನೋಡ್ಕೊಂಡಿರಿ ನೀವು. ನೆಕ್ಸ್ಟು, ಕನ್ನಡ ಯೂನಿವರ್ಸಿಟಿ ಹಂಪಿ ಹ್ಯಾಸ್ ಬೀನ್ ಅವಾರ್ಡಿಂಗ್ ದ ಟೈಟಲ್ ಆಫ್ ನಾಡೋಜ ಇನ್ ದ ಮೆಮೊರಿ ಆಫ್ ಫಸ್ಟ್ ಪೋಯೆಟ್ ಪಂಪ. ಇದು ಸಖತ್ ಇಂಪಾರ್ಟೆಂಟು ನೋಡಿ. ಪಂಪ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ನೋಡಿ. ಸೊ ಇಲ್ಲಿ ಬಂದ್ಬಿಟ್ಟು ನಮಗಿರುವಂಥದ್ದು ಪಂಪ ಪ್ರಶಸ್ತಿ, ಪಂಪ ಅವಾರ್ಡು. ಸೊ ಈಗ ಈ ವಿಡಿಯೋ ಮಾಡ್ತಿರೋಂಥದ್ದು 2023-2024 ಅಂತ ಅಂದ್ಕೊಂಡಿರಿ. ಸೊ 2023-24 ಈ ಎಡಿಷನಲ್ಲಿ ಈ ಅವಾರ್ಡು ಸಿಕ್ಕಿರುವಂಥದ್ದು ಎನ್.ಎ. ಡಿಸೂಜಾ ಅವ್ರಿಗೆ ಕೊಟ್ಟಿದ್ದಾರೆ ಈ ಅವಾರ್ಡ್ನ. ಸೊ ಇವರು ರೈಟರು. ಸೊ ಶಿವಮೊಗ್ಗದಿಂದ ಅವರು ರೈಟರು. ಸೊ ಯಾರು ಕೊಡ್ತಾರೆ ಇದನ್ನು ಅವಾರ್ಡು ಅಂತಂದರೆ ನಮಗೆ ಇದು ಕನ್ನಡ ಯೂನಿವರ್ಸಿಟಿ ಹಂಪಿ ಕೊಡುವಂಥದ್ದು ಅವಾರ್ಡು. ಸೊ ಇದಕ್ಕೆ ನಾಡೋಜ ಅಂತ ಹೇಳ್ಬಿಟ್ಟು, ನಾಡೋಜ ಇನ್ ದ ಟೈಟಲ್ ಆಫ್ ನಾಡೋಜ ಅಂತ ಹೇಳ್ಬಿಟ್ಟು ಕರೀತಾರೆ. ನಾಡೋಜ ಇನ್ ದ ಮೆಮೊರಿ ಆಫ್ ಫಸ್ಟ್ ಪೋಯೆಟ್ ಪಂಪ. ಸೊ ನಮಗೇನು ಗೊತ್ತಾಯಿತು, ಫಸ್ಟ್ ಪೋಯೆಟು ಪಂಪ ಅವರು, ಆದಿಕವಿ ಪಂಪ ಅಂತಲೇ ಕರೆಯುವಂಥದ್ದಲ್ಲ. ಸೊ ನೆಕ್ಸ್ಟು ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಎರಡು ಕನ್ನಡದಲ್ಲಿ ಬರೆದಿರುವಂಥದ್ದು. ಅವ್ರನ್ನ ಆನರ್ ಮಾಡ್ಕೊಳ್ಳೋಂಥದ್ದಕ್ಕೋಸ್ಕರ ನಮಗೆ
ಪಂಪ ಅವಾರ್ಡ್ನ ಕೊಡ್ತಾರೆ 2023-2024. ಎನ್ ಎ ಡಿಸೋಜಾ ಅವ್ರಿಗೆ ಕೊಟ್ಟಿರುವಂಥದ್ದು ಈ ಅವಾರ್ಡು. ಅವರು ರೈಟರು, ಶಿವಮೊಗ್ಗದಿಂದ ಇರುವಂಥ ರೈಟರ್ ಅವರು. ನೆಕ್ಸ್ಟ್ ಇಂಪಾರ್ಟೆಂಟ್ ವರ್ಕ್ ಬಂದ್ಬಿಟ್ಟು ನಮಗೆ ನೋಡಿ, ವಡ್ಡಾರಾಧನೆ ಇದು ನೋಡಿ, ಇದು ರಾಷ್ಟ್ರಕೂಟ ಪೀರಿಯಡಲ್ಲೇ ಇರುವಂಥದ್ದು. ಇದನ್ನು ಬರೆದಿದ್ದು ನಮಗೆ ಯಾರು ಅಂತಂದರೆ ಶಿವಕೊಟ್ಟಾಚಾರ್ಯ ಅವರು ಬರೆದಿರುವಂಥದ್ದು. ಸೊ ಇದೇನು ಅಂತಂದರೆ ಜೈನ್ ರಿಲಿಜಿಯಸ್ ಸ್ಟೋರೀಸ್. ಸ್ಪೆಷಲ್ ಇಂಪಾರ್ಟೆನ್ಸ್ ಹ್ಯಾಸ್ ಬಿನ್ ಗಿವನ್ ಟು ಕನ್ನಡ ವರ್ಡ್ಸ್ ಇಲ್ಲಿ. ಅದಾದಮೇಲೆ ದೇರ್ ಈಸ್ ಲೈವ್ಲಿನೆಸ್ ಇನ್ ದ ಪ್ಲಾಟು ಮತ್ತು ಕ್ಯಾರೆಕ್ಟರೈಸೇಷನ್, ಡೈಲಾಗು. ಸೊ ಇದು ಪ್ರೋಸ್ ವರ್ಕ್ ಇರುವಂಥದ್ದು. ಸೊ ಪ್ರೋಸ್ ವರ್ಕ್ ಅಂತ ನಾವು ನೋಡ್ಕೊಂಡಿದ್ವಲ್ಲ ಏನು ಅಂತ ಹೇಳ್ಬಿಟ್ಟು, ಬಿಲಾಂಗಿಂಗ್ ಟು ಪ್ರೀ ಪಂಪ ಏಜ್ ಆ್ಯಂಡ್ ಎಂಜಾಯ್ಸ್ ಎಟರ್ನಲ್ ಸಿಗ್ನಿಫಿಕೆನ್ಸ್ ಇನ್ ದ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್. ಸೊ ನಮಗೆ ಬೇಕಾಗಿರುವಂಥದ್ದು ಏನು ಅಂತಂದರೆ ವಡ್ಡಾರಾಧನೆ. ಇದು ಶ್ರೀ ಕೊಟ್ಟಾಚಾರ್ಯ ಅವರು ಬರೆದಿರುವಂಥದ್ದು. ಸೊ ಅಕಸ್ಮಾತ್ ಜೈನ್ ರಿಲೇಟೆಡ್ ಯಾವುದಾದ್ರು ವರ್ಕ್ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಏನಾದ್ರು ಕೇಳಿದ್ರೆ, ಸೊ ಜೈನಿಂದು ರಿಲಿಜಿಯಸ್ ಸ್ಟೋರೀಸು ಈ ಕಲೆಕ್ಷನ್ ಇರುವಂಥದ್ದೇ ವಡ್ಡಾರಾಧನೆ. ಇದು ಶಿವಕೊಟ್ಟಾಚಾರ್ಯ ಅವರು ಬರೆದಿರುವಂಥದ್ದು ಅಂತ ಆಯ್ತಲ್ಲ. ಸೊ ಅದಕ್ಕೆ ನೋಡಿ, ರಾಷ್ಟ್ರಕೂಟಾಸ್ ಮೇಲೆ ನಮಗೆ ಕ್ವೆಶನ್ಸ್ ಜಾಸ್ತಿ ಇರುತ್ತೆ. ವಿಜಯನಗರ ಎಂಪೈರ್ ಮೇಲೆ ನಮಗೆ ಟ್ರಾವೆಲರ್ಸ್ ಯೂಶ್ವಲಿ ಕೇಳ್ತಾ ಇರ್ತಾರೆ. ಅದಾದಮೇಲೆ ಕ್ರೊನಾಲಜಿ ಕೇಳ್ತಾ ಇರ್ತಾರೆ. ಯಾವ ಕಿಂಗ್ ಆದಮೇಲೆ ಯಾವ ಕಿಂಗ್ ಬಂದಿದ್ರು ಅಂತ ಕ್ರೊನಾಲಜಿ ಕೇಳ್ತಾ ಇರ್ತಾರೆ. ಯಾರು ಸ್ಟಾರ್ಟ್ ಮಾಡಿದ್ದು ಡೈನೆಸ್ಟಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಾದಮೇಲೆ ಬ್ಯಾಟಲ್ ಆಫ್ ರಕ್ಕಸ ತಂಗಡಿ ಕೇಳ್ತಾ ಇರ್ತಾರೆ. ಅದೇ ಥರ ನಾವು ರಾಷ್ಟ್ರಕೂಟಾಸ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಯೂಶ್ವಲಿ ಕಾಂಟ್ರಿಬ್ಯೂಷನೇ ಕೇಳೋವಂಥದ್ದು. ರಾಷ್ಟ್ರಕೂಟಾಸ್ ಬಗ್ಗೆ ಕ್ವೆಶನ್ಸು ಯೂಶ್ವಲಿ ಕಾಂಟ್ರಿಬ್ಯೂಷನ್ಸ್ ಏನಿರುತ್ತಲ್ಲ ಅದನ್ನೇ ಕೇಳುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಅಗ್ರಹಾರಾಸ್ ಆ್ಯಂಡ್ ಮಠಾಸ್ ವೇರ್ ಪ್ರಾಮಿನೆಂಟ್ ಎಜುಕೇಷನಲ್ ಸೆಂಟರ್ಸ್. ಸೊ ಇವಾಗ ಡೈರೆಕ್ಟಾಗಿ ನಮಗೆ ಅಗ್ರಹಾರಾಸ್ ಅಂತಂದರೆ ಏನು ಅಂತ ಕೇಳಿದ್ರೆ, ಅಗ್ರಹಾರಾಸ್ ಅಂತಂದರೆ ನಾವೇನಂತೀವಿ? ಸೊ ಅದರಲ್ಲಿ ಏನು ಪ್ರೇಯರ್ ಹಾಲ್ ಆಗಿರ್ಬೋದಾ, ಏನಾಗಿರ್ಬೋದು ಅಂತ ಆಗ್ಬಿಟ್ಟು. ಸೊ ಇಲ್ಲಿ ನೋಡಿ, ಈ ಕಡೆ ನಾನು ಸಣ್ಣ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ಇಂಪಾರ್ಟೆಂಟ್, ಯಾಕಂತಂದರೆ ಇದನ್ನು ಮುಂಚೆ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ನೋಡಿ, ಇಲ್ಲಿ ನಮಗೆ ಅಗ್ರಹಾರಾಸ್ ಅಂತಂದರೆ ಏನಾಗಿರುತ್ತೆ? ಅಗ್ರಹಾರಾಸ್ ಅಂತಂದರೆ ನೋಡಿ, ಇದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಆಯಿತಾ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು. ಸೊ ಒಂಥರ ಇಲ್ಲಿ ನಮಗೆ ಯೂನಿವರ್ಸಿಟೀಸ್ ಎಲ್ಲ ಯಾವ ಥರ ಇರ್ತಾಯಿತ್ತಲ್ಲ, ಸೊ ಆ ಥರದ್ದು. ಸೊ ಇದರಲ್ಲಿ ಬೇರೆ ಕಡೆಯಿಂದ ಆಥರ್ಸ್ಗಳನ್ನೆಲ್ಲರೂ ಕೂಡ ಇನ್ವೈಟ್ ಮಾಡ್ತಾಯಿದ್ರು, ಅವ್ರಿಗೆ ರೆಸಿಡೆನ್ಸಿನ ಫೆಸಿಲಿಟೀಸ್ ಕೊಡ್ತಾಯಿದ್ರು. ಸೊ ಆ ಥರ ಇರುವಂಥದ್ದು ನಮಗೆ ಅಗ್ರಹಾರಾಸು ಆಯಿತಾ. ಸೊ ಇದರಲ್ಲಿ ಎಲ್ಲೆಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಕೇಳಿರುವಂಥದ್ದೇ ಇದೆ ಕ್ವೆಶನ್. ನೋಡಿ ಸಳೋತ್ಗಿ ಇನ್ ಇಂಡಿ ತಾಲೂಕ್ ಆಫ್ ಬಿಜಾಪುರ ಡಿಸ್ಟ್ರಿಕ್ಟ್ ಅಂತ ಏನಿದೆಯಲ್ಲ, ಇದನ್ನು ಕೂಡ ಕ್ವೆಶನಲ್ಲಿ ಕೇಳಿದರು. ಈಗ ಅಗ್ರಹಾರಾಸ್ ಅಂತ ಇದೆ ಮತ್ತು ಮಠಾಸ್ ಅಂತ ಇದೆ ಅಲ್ಲ. ಸೊ ಡಿಫ್ರೆನ್ಸ್ ಏನು ಅಂತಂದರೆ, ಇದರಲ್ಲಿ ಮಠಾಸ್ ಬಂದ್ಬಿಟ್ಟು ಪ್ರೈಮರಿ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ಅಗ್ರಹಾರಾಸ್ ಬಂದ್ಬಿಟ್ಟು ನಮಗೆ ಹೈಯರ್ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊತಾಯಿದ್ರು. ಅಗ್ರಹಾರಾಸ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಸಳೋಟ್ಗಿ, ಇದು ಇಂಡಿ ತಾಲೂಕಲ್ಲಿರುವಂಥದ್ದು, ವಿಜಯಪುರದ್ದು. ಇದನ್ನು ಮಾತ್ರ ತುಂಬ ನೆನ್ಪಿಟ್ಕೊಂಡಿರಬೇಕು, ಯಾಕಂತಂದರೆ ಇದರಲ್ಲಿ ಎಕ್ಸ್ಟ್ರೀಮ್ ಡೀಟೇಲ್ಸ್ ಆಗಿರುತ್ತಲ್ಲ. ಸೊ ಅದಕ್ಕೋಸ್ಕರ ಇದನ್ನು ನೀವು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು, ರಾಷ್ಟ್ರಕೂಟ ಕಿಂಗ್ಸ್ ವೇರ್ ಡಿವೋಟೀಸ್ ಆಫ್ ಶಿವ ಆ್ಯಂಡ್ ವಿಷ್ಣು ಆ್ಯಂಡ್ ಹ್ಯಾವ್ ಬಿಲ್ಟ್ ಮೆನಿ ಶಿವ ಆ್ಯಂಡ್ ವಿಷ್ಣು ಟೆಂಪಲ್. ಸೊ ಬರೀ ಶೈವಿಸಮ್ ಫಾಲೋ ಮಾಡ್ತಾಯಿದ್ರು, ವೈಷ್ಣವಿಸಮ್ ಫಾಲೋ ಮಾಡ್ತಾಯಿದ್ರು. ಆ ಥರದ್ದು ಏನಾದ್ರು ಕ್ವೆಶನಲ್ಲಿ ಕೊಟ್ಟರೆ ಅದು ತಪ್ಪಾಗಿರುತ್ತೆ, ಸ್ಟೇಟ್ಮೆಂಟ್ಸಲ್ಲಿ ಅದು ತಪ್ಪಾಗಿರುತ್ತೆ. ನೋಡಿ, ಇವರು ಸಿಕ್ಕಾಪಟ್ಟೆ ಜಾಸ್ತಿ ಸೆಕ್ಯುಲರ್ ಆಗಿದ್ದರು, ಎಲ್ಲರಿಗೂ ಕೂಡ ಈಕ್ವಲಿ ಪ್ರಿಫರೆನ್ಸ್ ಕೊಡ್ತಾಯಿದ್ರು ಅಂತ ಹೇಳಿ. ಸೊ ಒಂದ್ಸರಿ ನಾವು ರಿವಿಷನ್ ಮಾಡ್ಕೊಳೋಣ. ಸೊ ನಂಗೆ ಗೊತ್ತಾಗುತ್ತೆ ಎಲ್ಲ ಆ್ಯಕ್ಚುಲಿ ಫ್ಯಾಕ್ಚುಯಲ್ ಪಾಯಿಂಟ್ಸ್ ಅಲ್ಲ, ಸೊ ಅದಕ್ಕೆ ಕಷ್ಟ ಆಗುತ್ತೆ. ಬಟ್ ಏನು ನಮಗೆ ಎಕ್ಸಾಮಿಗೆ ನೆನಪಂತೂ ಇಟ್ಕೊಳ್ಳೇಬೇಕಾಗತ್ತೆ. ಸೊ ನಾಳ ಚಂಪು ಬಂದ್ಬಿಟ್ಟು ತ್ರಿವಿಕ್ರಮ ಬರೆದಿರುವಂಥದ್ದು. ಫಸ್ಟ್ ಚಂಪು ವರ್ಕು ಸಾಂಸ್ಕೃತಲ್ಲಿರುವಂಥದ್ದು ಇಲ್ಲಿ. ನೆಕ್ಸ್ಟು ಕವಿ ರಹಸ್ಯ. ಸೊ ಕವಿ ರಹಸ್ಯ ಬಂದ್ಬಿಟ್ಟು ನಮಗೆ ಹಳಯುದ್ಧ ಅವರು ಬರೆದಿರುವಂಥದ್ದು. ನೆಕ್ಸ್ಟು ಮಹಾವೀರಾಚಾರ್ಯ, ಇವರು ಮ್ಯಾಥಮೆಟಿಷಿಯನು, ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಬಗ್ಗೆ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಶಕ್ತಾಯನ, ಇವರು ಗ್ರಾಮ್ಯಾರಿಯನ್. ನೆಕ್ಸ್ಟು ಪಂಪ ಅವ್ರ ಬಗ್ಗೆ ಅಂತೂ ಇಂಪಾರ್ಟೆಂಟು, ಫಸ್ಟ್ ಪೊಯೆಟು, ಅದಕ್ಕೆ ಆದಿಕವಿ, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕನ್ನಡದಲ್ಲಿ. ಪಂಪ ಅವಾರ್ಡು 2023-2024 ಕೊಟ್ಟಿದ್ದು ಎನ್ ಎ ಡಿಸೋಜಾ ಅವ್ರಿಗೆ. ಇವರು ರೈಟರು, ಶಿವಮೊಗ್ಗ ಅವರು. ಸೊ ನಾಡೋಜ ಅಂತ ಹೇಳ್ಬಿಟ್ಟು ಅವಾರ್ಡ್ ಕೊಡುವಂಥದ್ದು ಯಾವ ಯೂನಿವರ್ಸಿಟಿ ಕೊಡುತ್ತೆ? ಹಂಪಿಯಲ್ಲಿರುವಂಥದ್ದು, ನಮಗೆ ಕನ್ನಡ ಯೂನಿವರ್ಸಿಟಿ ಹಂಪಿಯಲ್ಲಿರುವಂಥದ್ದು ಕೊಡುವಂಥದ್ದು. ಕವಿರಾಜ ಮಾರ್ಗ, ಶ್ರೀ ವಿಜಯ ಅಮೋಘ ವರ್ಷ. ವಡ್ಡಾರಾಧನೆ, ಇದು ನಮಗೆ ಜೈನ್ ರಿಲಿಜಿಯಸ್ ಸ್ಟೋರೀಸು. ಅದಾದಮೇಲೆ ಇದನ್ನು ಬರೆದಿದ್ದು ನಮಗೆ ಶಿವಕೊಟ್ಟಾಚಾರ್ಯ. ಅದಾದಮೇಲೆ ಅಗ್ರಹಾರಾಸು ಹೈಯರ್ ಎಜುಕೇಷನ್ನು, ಮಠಾಸು ಪ್ರೈಮರಿ ಎಜುಕೇಷನು. ಸೊ ಇದು ಕಂಪ್ಲೀಟಾಗಿ ಇನ್ನೂ 2 ಚಾಪ್ಟರ್ ಇದೆ. ಸೊ 2 ಪಾರ್ಟ್ ಆಗಿಬಿಟ್ರೆ ನಮಗೆ ಪ್ರಾಪರಾಗಿ ಕರ್ನಾಟಕ ಹಿಸ್ಟ್ರಿಗೆ ಇರೋವಂಥದ್ದು ಇಂಪಾರ್ಟೆಂಟ್ ಏನಿರುತ್ತಲ್ಲ, ಸೊ ಕಿಂಗ್ಸು ಅದೆಲ್ಲ ಕೂಡ ನಮಗದು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ.
ಇವೆಲ್ಲ ಆದಮೇಲೆ ಒಂದು ರಿವಿಷನ್ ವೀಡಿಯೋ ಏನಾದ್ರು ಬೇಕು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಸೊ ನಾವು ಅಟ್ಲೀಸ್ಟ್ ಒಂದು 2 ಅಥವಾ 3 ಅವರ್ಸಿಂದ ಒಂದು ರಿವಿಷನ್ ವೀಡಿಯೋನೇ ಮಾಡ್ಕೊಂಡಿರೋಣ. ಅದರಲ್ಲಿ ಕಂಪ್ಲೀಟಾಗಿ ಹಿಸ್ಟ್ರಿನ ನಾವು ಕವರ್ ಮಾಡ್ಕೊಂಡಿರೋಣ. ಸೊ ಸುಮಾರು ಜನರಿಗೆ ನಿಮಗೆ ಜಾಗ್ರಫಿ ಮೇಲೂ ಕೂಡ ಕಮೆಂಟ್ ಮಾಡ್ಕೊತಾ ಇದ್ರಿ, ಜಾಗ್ರಫಿಯಲ್ಲಿ ಇನ್ನೂ ಸ್ವಲ್ಪ ಟಾಪಿಕ್ಸ್ ಇದೆ ಅಂತ. ಸೊ ಜಾಗ್ರಫಿಯಲ್ಲಿ ಇರೋಂಥ ಟಾಪಿಕ್ಸ್ನ ನಾವು ಇಂಡಿಯನ್ ಜಾಗ್ರಫಿ ಡಿಸ್ಕಸ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಆ ಟಾಪಿಕ್ಸ್ನು ಸೈಮಲ್ಟೇನಿಯಸ್ಲಿ ಕವರ್ ಮಾಡ್ತಾ ಹೋಗ್ತಾರಣ. ಇಲ್ಲ ಅಂತಂದರೆ ಏನಾಗುತ್ತೆ, ಬರೀ ನಮಗೆ ಫಿಸಿಕಲ್ ಜಾಗ್ರಫಿ ಕವರ್ ಮಾಡ್ಕೊಂಡಿರೋಂಥದ್ರಿಂದ ಅದು ನಮಗೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ಸು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಇಂಡಿಯನ್ ಜಾಗ್ರಫಿ ನಾವು ಯಾವಾಗ ಕವರ್ ಮಾಡ್ತಾ ಇರ್ತೀವಲ್ಲ, ಆವಾಗ ಅದಕ್ಕೆ ಒಂದು ಒಳ್ಳೊಳ್ಳೆ ಶಾರ್ಟ್ಕಟ್ಸ್ ಎಲ್ಲ ಮಾಡಿಟ್ಟಿದ್ದೀನಿ ನಾನು, ಎಸ್ಪೆಷಲಿ ರಿವರ್ಸು ಟ್ರಿಬ್ಯೂಟರೀಸ್ ಎಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ. ಆ ಸೀರೀಸ್ ಮಾಡ್ಬೇಕಾದ್ರೆ ಅದನ್ನು ನೋಡ್ಕೊಳ್ಳೋಣ. ಇವಾಗ ಫಸ್ಟು ಪ್ರಿಫರೆನ್ಸ್ ನಮಗೆ ಕರ್ನಾಟಕ ಹಿಸ್ಟ್ರಿ ಮತ್ತು ಕರ್ನಾಟಕ ಜಾಗ್ರಫಿ ನಾವು ಕಂಪ್ಲೀಟ್ ಮಾಡೋಣ. ಅದಕ್ಕೆ ನೀವು ಇದರ ಪಾರ್ಟ್ 1ಇಂದ ನೋಡ್ಕೋಬೇಕು ಅಂತಂದರೆ, ಸೊ ನಾವು ಫಸ್ಟಿಂದ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದೇ ಇದರಲ್ಲಿ ಶಾತವಾಹನದಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಯಾಕಂತಂದರೆ ಅದೇ ಫಸ್ಟ್ ಕಿಂಗ್ಡಮು ಸೌತ್ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿಂದನೇ ನಾವು ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು. ಜೈನಿಸಮು ಬುದ್ಧಿಸಮು ಅವೆಲ್ಲ ನಾವಿನ್ನು ಹೋಗಿಲ್ಲ, ಅದಕ್ಕೆ ಅದು ಬೇರೆ ನಮಗೆ ಮೆಡಿವಲಲ್ಲಿ ಬರುತ್ತೆ. ಬಟ್ ಆ ಮೆಡಿವಲ್ಲು ಮತ್ತು ಮಾಡರ್ನ್ವರೆಗೂ ಆಗುವಂಥ ಕರ್ನಾಟಕ ಹಿಸ್ಟ್ರಿನ ನಾವು ಇವಾಗ ನೋಡ್ಕೊತಾ ಇದ್ದೀವಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಅಂತಂದರೆ ನಮಗೆ ಎಕ್ಸಾಮಿಗೆ ಬೇಕಾಗಿರೋ ಅಷ್ಟಂತೂ ಅಟ್ಲೀಸ್ಟ್ ಕವರ್ ಆಗಿರುತ್ತೆ. ವಿಜಯನಗರದ್ದು ನಾವು ಒಂದು ಸಪ್ರೇಟ್ ವೀಡಿಯೋ ಮಾಡ್ಕೊಂಡಿರೋಣ, ಅದರಲ್ಲೇ ನೆಕ್ಸ್ಟ್ ಪಾರ್ಟಲ್ಲೇ ಅದನ್ನು ಕೂಡ ಕವರ್ ಮಾಡ್ಕೊಂಡ್ಬಿಟ್ರೋಣ ನಾವು. ಅಂತಂದರೆ 4 ಪಾರ್ಟಲ್ಲಿ ಕರ್ನಾಟಕ ಹಿಸ್ಟ್ರಿ ಪ್ರಾಪರಾಗಿ ಮುಗ್ದಿರುತ್ತೆ ನಮಗೆ. ಅದಾದಮೇಲೆ ನಿಮ್ಗೆ ರಿವಿಷನ್ ವೀಡಿಯೋ ಬೇಕು ಅಂತಂದರೆ ಒಂದು ಹೇಳಿ, ರಿವಿಷನ್ ಒಂದು ಮಾಡ್ಕೊಳೋಣ. ಸೊ ಕಂಟಿನ್ಯೂ ಮಾಡ್ಕೊಳೋಣ ಇರಿ. ಇದರಲ್ಲಿ ಲಾಸ್ಟಲ್ಲಿ ಒಂದು ಆ್ಯಕ್ಚುಲಿ ಮಿಸ್ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡಿ, ಉಭಯ ಕವಿ ಪೊನ್ನ ಅಂತ ಹೇಳ್ಬಿಟ್ಟು, ಇಲ್ಲಿ ಪಂಪ ಅವ್ರನ್ನ ನಾವು ನೋಡ್ಕೊಂಡಿದ್ವಲ್ಲ, ಇವರು ಆದಿಕವಿ ಅಂತ. ಸೊ ಇಲ್ಲಿ ಪೊನ್ನ ಅವ್ರನ್ನ ನಾವು ನೋಡ್ಕೊಳ್ಳೋಣ. ಅದನ್ನು ಬ್ಲೂವಲ್ಲಿ ಬರೆದಿರ್ತೀನಿ, ಇದನ್ನು ನೋಟ್ ಮಾಡ್ಕೊಂಡಿರಿ ನೀವು. ಪೊನ್ನ ಅವ್ರನ್ನ ನಾವೇನಂತ ಕರಿತಿದ್ವಿ ಅಂತಂದರೆ ಉಭಯ ಕವಿ ಪೊನ್ನ. ಸೊ ಇವರು ಕಾಂಪೋಸ್ ಮಾಡ್ಕೊಂಡಿದ್ದು ನಮಗೆ ಶಾಂತಿ ಪುರಾಣ. ಇವರು ಕಾಂಪೋಸ್ ಮಾಡ್ಕೊಂಡಿದ್ದು ನಮಗೆ ಶಾಂತಿ ಪುರಾಣ. ಇವ್ರನ್ನ ಉಭಯ ಕವಿ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಪಂಪ, ಪೊನ್ನ, ರನ್ನ. ಸೊ ನಾವು ಏನು ನಮಗೆ 3 ರತ್ನಾಸ್ ಅಂತ 3 ರತ್ನ ಅಂತ ಆಗ್ಬಿಟ್ಟು ಏನು ಕರಿತೀವಲ್ಲ, ಸೊ ಅದು ಪಂಪ ಅವರು, ಪೊನ್ನ ಮತ್ತು ರನ್ನ. ಪಂಪ ಅವರು ಆದಿಕವಿ, ಪೊನ್ನ ಅವರು ಉಭಯ ಕವಿ. ನೆಕ್ಸ್ಟ್ ನಾವು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ನಾವು ನೋಡ್ಕೋಬೇಕು ಅಂತಂದರೆ, ಇಲ್ಲಿ ನೋಡಿ, ರಾಷ್ಟ್ರಕೂಟ ಸಂಡರಲ್ಲಿ ನಮಗೆ ಏನು ಕೈಲಾಶನಾಥ್ ದೇವಸ್ಥಾನ ಇದೆ ಎಲ್ಲೋರ, ಅಲ್ಲಿ ಅದು ಬಂದ್ಬಿಟ್ಟು ಕೃಷ್ಣ 1 ಅವರು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡಿರೋವಂಥದ್ದು. ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ವಿಡಿಯೋ ಅದರಲ್ಲೇ ಇಂಪಾರ್ಟೆಂಟು ಕಿಂಗ್ಸ್ಗಳನ್ನ ನೋಡ್ಕೊಂಡಿದ್ವಿ. ಅದರಲ್ಲಿ ನಾವು ಕೃಷ್ಣ, ಗೋವಿಂದ ಇವರ ಹೆಸರುಗಳನ್ನೂ ಕೂಡ ನಾವು ನೋಡ್ಕೊಂಡಿದ್ವಿ. ಸೊ ಅದು ಬಂದ್ಬಿಟ್ಟು ನಮಗೆ ಕೈಲಾಶನಾಥ್. ಇದು ನೋಡಿ, ಇದು ಕ್ವೆಶನ್ ಬಂದ್ಬಿಟ್ಟು ನಮಗೆ UPSCಲೂ ಕೂಡ ಕೇಳಿದ್ದಾರೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಕೈಲಾಶನಾಥ್ ಟೆಂಪಲ್ಲು ಯಾರು ಕಟ್ಸಿದ್ದು ಅಂತಂದರೆ ಕೃಷ್ಣ 1 ಕೈಲಾಶನಾಥ್ ಟೆಂಪಲ್ ಕಟ್ಸಿದ್ದು. ಸೊ ಇದು ಬಂದ್ಬಿಟ್ಟು ನಮಗೆ ಇರೋವಂಥದ್ದು ಎಲ್ಲಿ ಅಂತಂದರೆ ಎಲ್ಲೋರ ಅಲ್ಲಿರುವಂಥದ್ದು. ಸೊ ಇದು ನೋಡಿ ನಮಗೆ ಮೋನೋಲಿಥಿಕ್. ಮೋನೋ ಅಂತಂದರೆ ಸಿಂಗಲ್ ಸ್ಟೋನ್ ಆಗುತ್ತೆ, ಸಿಂಗಲ್ ಅಂತ ಆಗ್ಬಿಟ್ಟಾಗುತ್ತೆ. ಮೋನೋ ಅಂತಂದರೆ ಸಿಂಗಲ್ಲು, ಲಿಥಿಕ್ ಅಂತಂದರೆ ಸ್ಟೋನು. ಸೊ ಇದಕ್ಕೆ ಮೋನೋಲಿಥಿಕ್ ವಂಡರ್, ಒಂದೇ ಸ್ಟೋನಲ್ಲಿ ಕಟ್ಟಿರೋವಂಥದ್ದು. ಸೊ ಇಲ್ಲಿ ನಿಮಗೆ ಇಮೇಜಲ್ಲೂ ಕೂಡ ಕಾಣ್ತಾ ಇರುತ್ತೆ ನೋಡಿ. ಸೊ ಇದು ಮೇಲ್ಗಡೆಯಿಂದ ಕೆಳಗಡೆ ಏನೋ ಕರ್ವಿಂಗ್ ಮಾಡ್ಕೊಂಡು ಬಂದಿರೋವಂಥದ್ದು ಅಂತ ಆಗ್ಬಿಟ್ಟಿದ್ದು. ಸೊ ಇಲ್ಲಿ ನೋಡಿ, ಒಟ್ಟಿನಲ್ಲಿ ನಾವು ನೋಡಬೇಕು ಅಂತಂದರೆ 100 ಫೀಟ್ ಹೈ ಇರೋವಂಥದ್ದು ಇದು ರಾಕ್, ಒಂದೇ ಒಂದು ಕಲ್ಲಿದ್ದಿದ್ದು. ಸೊ 276 ಫೀಟು ಲಾಂಗು, ಅದಾದಮೇಲೆ 156 ವೈಡ್ ಇರೋವಂಥದ್ದು. ಸೊ ಇದನ್ನು ಮೇಲ್ಗಡೆಯಿಂದ ಅದನ್ನು ರಾಕ್ ಕಟ್ ಮಾಡ್ಕೊಂಡು ಬಂದಿರೋವಂಥದ್ದು ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ರಾಕು 100 ಫೀಟ್ ಹೈ ಇರೋವಂಥದ್ದು. ಸೊ ಅದರ ಹತ್ತಿರ ಇರೋವಂಥದ್ದು ದೇವಸ್ಥಾನಗಳು ನಾವು ನೋಡ್ಕೋಬೇಕು ಅಂತಂದರೆ, ಇಲ್ಲಿ ನೋಡಿ, ದಶಾವತಾರ ಕೇವ್ ಟೆಂಪಲ್ ಇದೆ. ಅದಾದಮೇಲೆ ನಮಗೆ ಸ್ಕಲ್ಪ್ಚರ್ ಆಫ್ ಎಲಿಫೆಂಟಾ ಕೇವ್ಸ್ ನಿಯರ್ ಮುಂಬೈ ಈಸ್ ಮೈಲ್ ಸ್ಟೋನ್ ಇನ್ ರಾಷ್ಟ್ರಕೂಟ ಎಂಪೈರ್. ಸೊ ನೋಡಿ, ನಾವು ಎಲಿಫೆಂಟಾ, ಇದು ಅಜಂತಾ, ಎಲ್ಲೋರ, ಇವು ಬುಕ್ಗಳ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಕೇಳ್ತಾನೆ ಇರ್ತಾರೆ ನಮಗೆ. ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತಂದರೆ, ಈ ಅಜಂತಾ, ಎಲ್ಲೋರ ಮತ್ತು ಇದು ನಮಗೆ ಎಲಿಫೆಂಟಾ ಏನು ಬರುತ್ತಲ್ಲ, ಎಲ್ಲದ್ರ ಮೇಲೂ ಕೂಡ ಇಲ್ಲಿ ಕೊಟ್ಟಿರೋಂಥದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ನ ನಾವು ನೋಡ್ಕೊಂಡ್ಬಿಟ್ಟಿರೋಣ. ಸೊ ಇವಾಗ ನಾವು ಫಸ್ಟು ಅಜಂತಾ ಕೇವ್ಸ್ ಬಗ್ಗೆ ನೋಡ್ಕೊಳೋಣ, ಆಯಿತಾ. ಸೊ ಇದು ನೋಡಿ, ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇದ್ರ ಬಗ್ಗೆ ಅಂತೂ 100% ಕೇಳ್ತಾ ಇರ್ತಾರೆ. ಸೊ ಅಜಂತಾ ಕೇವ್ಸು ಟೋಟಲಾಗಿ ಎಷ್ಟು ಕೇವ್ಗಳಿದ್ದಾವೆ, ಗುಹೆಗಳು ಎಷ್ಟಿದ್ದಾವೆ ಟೋಟಲಾಗಿ ಅಂತಂದರೆ 29 ಕೇವ್ಸ್ ಇದ್ದಾವೆ. ಇಂಪಾರ್ಟೆಂಟ್ ಇದು ನಂಬರು, 29 ಕೇವ್ಸ್ ಇದ್ದಾವೆ. ಸೊ ಇದನ್ನು ನಾವು ನೋಡಬೇಕು ಅಂತಂದರೆ ಯಾವ ಟೈಮಿಂದ ಯಾವ ಟೈಮ್ವರೆಗೂ ಕಟ್ಟಿರೋವಂಥದ್ದು ಅಂತಂದರೆ ನೋಡಿ, ನಮಗೆ ಸೆಕೆಂಡ್ ಸೆಂಚುರಿ BC ಇಂದ ಹೇಳ್ಬಿಟ್ಟು 6th ಸೆಂಚುರಿವರೆಗೂ ಕೂಡ ಇದನ್ನು ಮಾಡ್ಕೊಂಡಿದ್ದು,
ಆಯಿತಾ. 6th ಸೆಂಚುರಿ ಎ ಡಿವರೆಗೂ ಕೂಡ ಇದರಲ್ಲಿ ಮಾಡ್ಕೊಂಡಿದ್ದಿತ್ತು. 6th ಸೆಂಚುರಿ ಎ ಡಿ. ಆಯಿತಾ. ನಾವೀಗ ಕೈಲಾಶನಾಥ್ ದೇವಸ್ಥಾನ ಬಗ್ಗೆ ನೋಡ್ಕೊತಾ ಇಲ್ಲ, ಅಜಂತ ಮತ್ತು ಎಲ್ಲೋರ ರೀಜನ್ ಬಗ್ಗೆ ನೋಡ್ಕೊತಾ ಇದ್ದೀವಿ. ಎರಡೂ ಇರುವಂಥದ್ದು ಎಲ್ಲಿ ಅಂತಂದರೆ ಮಹಾರಾಷ್ಟ್ರ. ಎಲ್ಲಿ ಮಹಾರಾಷ್ಟ್ರಲ್ಲಿ ಅಂತಂದರೆ ಔರಂಗಾಬಾದ್ ಮಹಾರಾಷ್ಟ್ರಲ್ಲಿ ಇರುವಂಥದ್ದು. ಸೊ ಕಾಂಟ್ರರಿಯಲ್ಲಿ ನಾವು ಅಜಂತ ಕೇವ್ಸು ಮತ್ತು ಎಲ್ಲೋರ ಕೇವ್ಸು ಇಲ್ಲೇ ಬರೆದಿರ್ತೀನಿ ನಾನು, ಎಲ್ಲೋರ ಕೇವ್ಸು. ಸೊ 29 ಕೇವ್ಸ್ ಇದ್ದಾವೆ. ಇದು ಕೇವ್ಸ್ ಯಾವುದ್ರದ್ದು ಅಂತಂದರೆ ಇದು ನಮಗೆ ಅಜಂತ ಕೇವ್ಸು 29 ಇರೋವಂಥದ್ದು. ಈಗ ನಾವು ಎಲ್ಲೋರ ಕೇವ್ಸ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಇಲ್ಲಿ ಕಲರ್ ಚೇಂಜ್ ಮಾಡಿರ್ತೀನಿ ಅಷ್ಟೇ. ಎಲ್ಲೋರ ಕೇವ್ಸ್ ಎಷ್ಟಿದ್ದಾವೆ ಅಂತಂದರೆ 34 ಕೇವ್ಸ್ ಇದ್ದಾವೆ ಎಲ್ಲೋರಾಸಲ್ಲಿ. ಆಯಿತಾ. ಎಲ್ಲೋರಾಸ್ ನಿಮ್ಗೆ ಅಕಸ್ಮಾತ್ ಏನಾದ್ರು ಆಪ್ಷನ್ಸು ಅಥವಾ ಸ್ಟೇಟ್ಮೆಂಟು ಅಜಂತ ಕೇವ್ಸು ಎಲ್ಲೋರ ಕೇವ್ಸ್ಗಿಂತ ಜಾಸ್ತಿ ಇದೆ ಅಂತಂದರೆ ತಪ್ಪಾಗಿರುತ್ತೆ. ಎಲ್ಲೋರ ಕೇವ್ಸು ಜಾಸ್ತಿ ಇದ್ದಾವೆ, 34 ಇದ್ದಾವೆ. ಸೊ ಎಲ್ಲೋರ ಕೇವ್ಸ್ ಲೇಟೆಸ್ಟಾ ಅಜಂತ ಕೇವ್ಸ್ ಲೇಟೆಸ್ಟಾ ಅಂತ ಕೇಳಿದ್ರೆ ಎಲ್ಲೋರ ಕೇವ್ಸು ಲೇಟೆಸ್ಟು. ಆಯಿತಾ. ಎಲ್ಲೋರ ಕೇವ್ಸ್ ನಾವು ನೋಡಬೇಕು ಅಂತಂದರೆ 6th ಸೆಂಚುರಿ ಎ ಡಿಯಿಂದ ಹೇಳಿದ್ಬಿಟ್ಟು 11th ಸೆಂಚುರಿ ಎ ಡಿವರೆಗೂ ಕೂಡ ಬರೋವಂಥದ್ದು. ಅಂತಂದರೆ ಸಖತ್ ಹಳೇದಾಗುವಂಥದ್ದು ನಮಗೆ ಅಜಂತ ಕೇವ್ಸ್. ಎಲ್ಲೋರ ಕೇವ್ಸು ಲೇಟೆಸ್ಟ್ ಆಗಿರುತ್ತೆ. ಸೊ ನಾವೀಗ ಅಜಂತ ಕೇವ್ಸ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಅಜಂತ ಕೇವ್ಸು ಮೋಸ್ಟ್ಲಿ ಇದಿರೋವಂಥದ್ದು ಬುದ್ಧಿಸ್ಟ್ ಕೇವ್ಸ್ ಆಗಿತ್ತು. ಅಂತಂದರೆ ಜಾಸ್ತಿ ಇರೋವಂಥದ್ದು ಬುದ್ಧಿಸ್ಟ್ ಕೇವ್ಸ್ ಆಗಿರ್ತಿತ್ತು. ಸೊ ಇದರಲ್ಲಿ ಚೈತ್ಯಾಸು ಅದಾದಮೇಲೆ ವಿಹಾರಾಸ್ ಅಂತ ಆಗ್ಬಿಟ್ಟು ಕರಿತಾ ಇರ್ತಿದ್ರಲ್ಲ. ಸೊ ಅವೆಲ್ಲದು ಇದನ್ನು ಒಂದು ಸರಿ ನೋಡ್ಕೊಂಡಿರಿ ನೀವು. ಚೈತ್ಯಾಸು ಮತ್ತು ವಿಹಾರಾಸು ಇದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ, ಸೊ ವಿಹಾರ ಅಂತಂದರೆ ಏನು, ನಮಗೆ ರೆಸ್ಟಿಂಗ್ ಪಾಯಿಂಟ್ ಅಲ್ಲ. ಸೊ ರೆಸ್ಟಿಂಗ್ ಪಾಯಿಂಟು ಅಂತಂದರೆ ಅಲ್ಲಿ ಮಲ್ಕೊಂಡು ರೆಸ್ಟ್ ತೊಗೊಳ್ಳೋವಂಥದ್ದೆಲ್ಲದು ಕೂಡ ವಿಹಾರಾಸು. ಸೊ ಅದು ಬಿಟ್ಟರೆ ಚೈತ್ಯಾಸ್ ಬಂದ್ಬಿಟ್ಟು ನಮಗೆ ಪ್ರೇಯರ್ ಹಾಲ್ಸು. ಸೊ ಇದನ್ನು ನೆನ್ಪಿಟ್ಕೊಂಡಿರಿ. ಸೊ ಮೋಸ್ಟ್ಲಿ ನಾವು ನೋಡಬೇಕು ಅಂತಂದರೆ ಅಜಂತ ಬಂದ್ಬಿಟ್ಟು ನಮಗೆ ಬುದ್ಧಿಸ್ಟು ಸೈಟ್ ಆಗಿರ್ತಾಯಿತ್ತು. ಬಟ್ ನಾವು ಅದೇ ಇಲ್ಲಿ ಎಲ್ಲೋರಾಸ್ ನೋಡ್ಕೋಬೇಕು ಅಂತಂದರೆ ಮೋಸ್ಟ್ಲಿ ನಮಗೆ ಎಲ್ಲೋರಾಸು ಇಲ್ಲಿ ನೋಡಿ ಹಿಂದೂ ಕೇವ್ಸು ಕೂಡ ಇತ್ತು ಇಲ್ಲಿ, ಅದಾದಮೇಲೆ ಜೈನು ಕೂಡ ಇತ್ತು, ಅದಾದಮೇಲೆ ಬುದ್ಧಿಸ್ಟು ಕೂಡ ಇರ್ತಾಯಿತ್ತು ನಮಗೆ. ಎಲ್ಲೋರ ಅಂತಂದರೆ ಮಿಕ್ಸ್ ಇರ್ತಾಯಿತ್ತು ನಮಗೆ. ಸೊ ಈ ಚೈತ್ಯಾಸ್ ವಿಹಾರಾಸ್ ಯಾಕೆ ಹೇಳಿರುವಂಥದ್ದು ಅಂತಂದರೆ ಇಲ್ಲಿ ನಾವು 29 ಕೇವ್ಸ್ ನೋಡ್ಕೊಂಡಿದ್ವಲ್ಲ, 29ರಲ್ಲಿ 25 ಬಂದ್ಬಿಟ್ಟು ನಮಗೆ ವಿಹಾರಾಸ್ ಇತ್ತು, ರೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಒಂಥರ ರೆಸಿಡೆನ್ಸಿಗೆ. ಅದಾದಮೇಲೆ ರಿಮೇನಿಂಗು ನಮಗೆ ಏನು 4 ಇತ್ತಲ್ಲ, ಇವೆಲ್ಲದು ಕೂಡ ನಮಗೆ ಚೈತ್ಯಾಸ್ ಆಗಿತ್ತು. ನೆಕ್ಸ್ಟು ಅಜಂತ ಕೇವ್ಸ್ ಬಗ್ಗೆ ನೆನ್ಪಿಟ್ಕೊಬೇಕಾಗಿರೋಂಥದ್ದು. ಸೊ ಬುದ್ಧಿಸ್ಟು ಇದರ ಇನ್ಸ್ಕ್ರಿಪ್ಷನ್ ಮಾಡ್ಕೊಂಡಿರೋಂಥದ್ದು ಅಂತಂದರೆ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದು ನಮಗೆ ವಕಟಕ ಕಿಂಗು. ಅವ್ರ ಹೆಸರೇನು ಅಂತಂದರೆ ನಮಗೆ ಹರಿಸೇನ. ವಕಟಕ ಕಿಂಗು ಹರಿಸೇನ. ಒಂದೊಂದು ಕಡೆ ಸೇನ ಅಂತ ಬರೆದಿರ್ತಾರೆ, ಒಂದೊಂದು ಕಡೆ ಶೇನ ಅಂತಲೂ ಕೂಡ ಬರೆದಿರ್ತಾರೆ ಇದರಲ್ಲಿ. ಆಯಿತಾ. ಇಲ್ಲಿ ತುಂಬ ಇಂಪಾರ್ಟೆಂಟು ಇನ್ನೊಂದು ಏನು ಅಂತಂದರೆ ಈ ಅಜಂತ ಕೇವ್ಸಲ್ಲಿ ಬ್ಲೂ ಕಲರ್ ಇಲ್ಲ. ಪೇಂಟಿಂಗ್ಸು ತುಂಬ ನಮಗೆ ಫ್ರೇಸ್ಕೋ ಸ್ಟೈಲಲ್ಲಿ ಪೇಂಟಿಂಗು ನಮಗೆ ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಅಂತಂದರೆ ಫ್ರೇಸ್ಕೋ ಸ್ಟೈಲಲ್ಲಿ ಪೇಂಟಿಂಗು ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇರುತ್ತೆ. ಅಂತಂದರೆ ಮ್ಯೂರಲ್ ಪೇಂಟಿಂಗ್ ಅದು. ಸೊ ಅದೇನು ಅಂತಂದರೆ ಲೈಮ್ ಪ್ಲಾಸ್ಟರ್ ಮಾಡಿಬಿಟ್ಟು ಅದಾದಮೇಲೆ ವಾಟರ್ನ ಯೂಸ್ ಮಾಡ್ಕೊತಾ ಇರ್ತಾರೆ, ಅದರಲ್ಲಿ ಬೇರೆ ಬೇರೆ ಥರದ ಪ್ಲಾಸ್ಟರ್ ಟೈಪ್ ಮಾಡ್ತಾ ಇರ್ತಾರೆ. ಸೊ ಫ್ರೇಸ್ಕೋ ಪೇಂಟಿಂಗು ಯೂಸ್ ಮಾಡ್ಕೊತಾ ಇದ್ರು. ಬಟ್ ಇದರಲ್ಲಿ ನೋ ಬ್ಲೂ ಕಲರ್. ಯಾವ ಕಲರ್ ಆಬ್ಸೆಂಟ್ ಇದೆ ಅಂತಂದರೆ ಬ್ಲೂ ಕಲರು ಅಲ್ಲಿ ಆಬ್ಸೆಂಟ್ ಇದೆ ಅಂತ. ಸೊ ಇದರಲ್ಲಿ ಥೀಮು ನಾವು ನೋಡ್ಕೊಂಡಿರೋಂಗೆ ಬುದ್ಧಿಸ್ಟೇ ಇರ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಈಗ ನಾವು ಎಲ್ಲೋರ ಕೇವ್ಸ್ ಬಗ್ಗೆ ನೋಡ್ಕೊಂಡಿರೋವಂಥದ್ದು ಇದರಲ್ಲಿ 34 ಕೇವ್ಸ್ ಇತ್ತು ಅಂತ ನೋಡ್ಕೊಂಡಿದ್ವಲ್ಲ. ಸೊ ಈ 34 ಕೇವ್ಸಲ್ಲಿ ಮಿಕ್ಸ್ಚರ್ ಇತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ವಿ ನಾವು. ಅಂತಂದರೆ ಹಿಂದೂಸ್ ರಿಲೇಟೆಡ್ ಕೇವ್ಸು ಇತ್ತು, ಜೈನ್ ರಿಲೇಟೆಡು ಇತ್ತು, ಬುದ್ಧಿಸ್ಟ್ ರಿಲೇಟೆಡ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ಯಾವುದು ಜಾಸ್ತಿ ಇದ್ದಿದ್ದು ಅಂತಂದರೆ 17 ಹಿಂದೂ ರಿಲೇಟೆಡ್ ಇತ್ತು. ಆಯಿತಾ. ಅದಾದಮೇಲೆ ನಮಗೆ 17 ಕೇವ್ಸ್ ಬಂದ್ಬಿಟ್ಟು ಹಿಂದೂ ರಿಲೇಟೆಡ್ಡು, 12 ನಮಗೆ ಬುದ್ಧಿಸಮ್ ರಿಲೇಟೆಡ್ಡು, ಅದಾದಮೇಲೆ 5 ನಮಗೆ ಜೈನ್ ರಿಲೇಟೆಡ್ಡು ಕೇವ್ಸ್ ಇರೋವಂಥದ್ದು. ಸೊ ಇದರಲ್ಲಿ ನಮಗೆ ನಾವು ನೋಡ್ಕೋಬೇಕು ಅಂತಂದರೆ ಇದು ಮೂರು ಟೈಪು ಕೇವ್ಸ್ ಇರೋವಂಥದ್ದು. ಬಟ್ ಇದರಲ್ಲಿ ಬಿಗ್ಗೆಸ್ಟು ನಾವು ನೋಡ್ಕೊಂಡಿರೋವಂಥದ್ದು ಯಾವುದು ಅಂತಂದರೆ ಬಿಗ್ಗೆಸ್ಟ್ ಮೊನೋಲಿಥಿಕ್ ಸೈಟು ಬಂದ್ಬಿಟ್ಟು ಕೈಲಾಶನಾಥ್. ಇದನ್ನು ಕೃಷ್ಣ 1 ಅವ್ರು ಕಟ್ಸಿರೋವಂಥದ್ದು. ಇದು ಯಾವ ಕೇವ್ ನಂಬರಲ್ಲಿದೆ ಅಂತ ಕೇಳಿದ್ರೆ ಇದು ನೋಡಿ ಕೇವ್ ನಂಬರ್ 16 ಇರುವಂಥದ್ದು. ಇದು ಗೊತ್ತಾಯ್ತಲ್ಲ. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು ನೆನ್ಪಿಟ್ಕೊಂಡಿರಿ ನೀವು.
ನೆಕ್ಸ್ಟು ಇನ್ನೊಂದು ಕ್ವೆಶನ್ ಏನು ಕೇಳಿರುವಂಥದ್ದು ಅಂತಂದರೆ, ಇಲ್ಲಿ ಅಜಂತಾ ಕೇವ್ಸ್ ಏನಿದೆಯಲ್ಲ, ಸೊ ಅಜಂತಾ ಕೇವ್ಸು ಅಥವಾ ಈ ಕೇವ್ಸ್ ಹತ್ತಿರ ಇರುವಂಥ ರಿವರ್ ಯಾವುದು ಅಂತಂದರೆ ಅದು ಬಂದ್ಬಿಟ್ಟು ನಮಗೆ ವಘೋರ ರಿವರ್. ನೆಕ್ಸ್ಟು ನಮಗೆ ಎಲಿಫೆಂಟಾ ಕೇವ್ಸು ಇದರ ಜಾಸ್ತಿ ಡೆಡಿಕೇಶನ್ ಬಂದ್ಬಿಟ್ಟು ಯಾರಿಗೆ ಡೆಡಿಕೇಟ್ ಮಾಡ್ಕೊಂಡಿದ್ದು ಅಂತಂದರೆ ಇದು ಲಾರ್ಡ್ ಶಿವಂಗೆ ಡೆಡಿಕೇಟ್ ಮಾಡ್ಕೊಂಡಿದ್ದು. ಸೊ ಇದರ ಟೈಮ್ ಫ್ರೇಮ್ ನಾವು ನೋಡ್ಕೋಬೇಕು ಅಂತಂದರೆ 5th to 6th century AD, ಆಯಿತಾ. ಸೊ ಓಲ್ಡೆಸ್ಟ್ ನಮ್ಗೆ ಯಾವುದಾಗುತ್ತೆ ಇದರಲ್ಲಿ ನಮಗೆ ಓಲ್ಡೆಸ್ಟ್ ಬಂದ್ಬಿಟ್ಟು ಅಜಂತಾ ಆಗುತ್ತೆ. ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ಇದು ಅಜಂತಾ ಆದಮೇಲೆ ನಮಗೆ ಎಲಿಫೆಂಟಾ ಆದಮೇಲೆ ನಮಗೆ ಎಲ್ಲೋರಾ ಬರುವಂಥದ್ದು. ಯಾಕಂತಂದರೆ ಇದು ಮಿಡ್ 5th centuryಯಿಂದ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಇಲ್ಲಿ ನಮಗೆ ಎಲಿಫೆಂಟಾ ಕೇವ್ಸಲ್ಲಿ 2 ಗ್ರೂಪಲ್ಲಿ ಕೇವ್ಸ್ಗಳನ್ನ ಡಿವೈಡ್ ಮಾಡಿದ್ದಾರೆ. ಕೇವ್ಸ್ ಅಲ್ವಾ ಇದು, ಸೊ 2 ಗ್ರೂಪಲ್ಲಿ ಕೇವ್ಸ್ಗಳನ್ನ ಡಿವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಗ್ರೂಪಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ 5 ಹಿಂದೂ ಕೇವ್ಸ್ ಇದ್ದಾವೆ, ಆಯಿತಾ. 5 ಹಿಂದೂ ಕೇವ್ಸ್ ಇದ್ದಾವೆ. ಸೆಕೆಂಡ್ ಗ್ರೂಪಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಚಿಕ್ಕ ಗ್ರೂಪು, ಇದರಲ್ಲಿ 2 ಬಂದ್ಬಿಟ್ಟು ನಮಗೆ ಬುದ್ಧಿಸ್ಟ್ ಕೇವ್ಸ್ ಇದ್ದಾವೆ. 2 ಬುದ್ಧಿಸ್ಟ್ ಕೇವ್ಸ್ ಇರೋವಂಥದ್ದು. ಸೊ ನಂಬರ್ ಆಫ್ ಕೇವ್ಸ್ ಎಲ್ಲಿ ಜಾಸ್ತಿ ಇರೋವಂಥದ್ದು, ನಂಬರ್ ಆಫ್ ಕೇವ್ಸ್ ನೋಡಿ ಎಲ್ಲೋರಾ ಅಲ್ಲಿ ಜಾಸ್ತಿ ಇರೋವಂಥದ್ದು. ಅದಾದಮೇಲೆ ನೆಕ್ಸ್ಟ್ ನಮಗೆ ಅಜಂತಾ ಅಲ್ಲಿ, ಅದಾದಮೇಲೆ ನೆಕ್ಸ್ಟ್ ನಮಗೆ ಎಲಿಫೆಂಟಾ ಅಲ್ಲಿ ಇರುವಂಥದ್ದು. ಸೊ ಇಲ್ಲಿ ನಮಗೆ ಎಲಿಫೆಂಟಾ ಕೇವ್ಸಲ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಮಗೆ ತ್ರಿಮೂರ್ತಿ, ಆಯಿತಾ. ತ್ರಿಮೂರ್ತಿ ಅಂತಂದರೆ ನಮಗೆ 3-headed ಶಿವ ಅಂತ ಆಗ್ಬಿಟ್ಟು 3-headed ಶಿವ, ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಇಲ್ಲಿ ಇರುವಂಥದ್ದು. 3-headed ಶಿವನ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅದರ ಆರ್ಟ್ ಇರುವಂಥದ್ದು. ಅದಾದಮೇಲೆ ಗಂಗಾಧರ್ ಬಗ್ಗೆ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅಂತಂದರೆ ರಿವರ್ ಗಂಗಾದು ಒಂದು ಮ್ಯಾನಿಫೆಸ್ಟೇಷನು, ಅದ್ರ ಬಗ್ಗೆ ಇದು ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅರ್ಧನಾರೀಶ್ವರ ಬಗ್ಗೆನೂ ಕೂಡ ಇದರಲ್ಲಿ ಮಾಡ್ಕೊಂಡಿರುವಂಥದ್ದು, ಆಯಿತಾ. ಅರ್ಧನಾರೀಶ್ವರ. ಸೊ ಜಾಸ್ತಿ ಶಿವ ರಿಲೇಟೆಡ್ ಇರೋವಂಥದ್ದು ಏನಾದ್ರು ಕ್ವೆಶನ್ ಕೇಳಿದ್ರೆ ನಮಗೆ ಅದು ಎಲಿಫೆಂಟಾ ಕೇವ್ಸ್ ಆಗಿರುತ್ತೆ, ಆಯಿತಾ. ಸೊ ಒಂದ್ಸರಿ ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋಣ. 29 ಕೇವ್ಸು ಅಜಂತಾ ಕೇವ್ಸ್ 29, 25 ವಿಹಾರಸ್ ಇರುತ್ತೆ, 4 ಚೈತ್ಯಾಸು, ಇದರಲ್ಲಿ ಬರೀ ಬುದ್ಧಿಸ್ಟ್ ಇರುವಂಥದ್ದು. 34 ಕೇವ್ಸು ಎಲ್ಲೋರಾ, ಇದರಲ್ಲಿ 17 ಹಿಂದೂಸು, 12 ಬುದ್ಧಿಸ್ಟ್ ಕೇವ್ಸು, 5 ಬಂದ್ಬಿಟ್ಟು ನಮಗೆ ಜೈನ್ ಕೇವ್ಸ್ ಇತ್ತಿದ್ದು. 6th to 11th century. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಕೇವ್ ನಂಬರ್ 16 ಇರುವಂಥದ್ದು ಕೈಲಾಶನಾಥ ದೇವಸ್ಥಾನ, ಕೃಷ್ಣ 1 ಅವರು ಕಟ್ಟಿರುವಂಥದ್ದು, ಕೃಷ್ಣ 1 ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು. ಸೊ ಇದು ಮೊನೊಲಿಥಿಕ್ ವಂಡರು. ನಾವು ನೋಡಬೇಕು ಅಂತಂದರೆ ಇದು ಬಂದ್ಬಿಟ್ಟು ರಾಕ್ ಕಟ್ಟು. ಔರಂಗಾಬಾದ್ ಮಹಾರಾಷ್ಟ್ರಲ್ಲಿ ಇರುವಂಥದ್ದು ಎರಡೂ ಕೂಡ ಇದರಲ್ಲಿ ಬ್ಲೂ ಕಲರು ಯೂಸ್ ಮಾಡ್ಕೊಂಡಿಲ್ಲ. ಎಲಿಫೆಂಟಾ ಕೇವ್ಸು ಬಂದ್ಬಿಟ್ಟು ಇದು ಎಲಿಫೆಂಟಾ ಐಲ್ಯಾಂಡು, ಇದರಲ್ಲಿ ಮುಂಬೈ ಹತ್ರ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ ನೀವು. ಇದು ಮುಂಬೈ ಮಹಾರಾಷ್ಟ್ರ ಹತ್ರ ಇರೋವಂಥದ್ದು ಇದು, ಆಯಿತಾ. ಸೊ ಮುಂಬೈ ಮಹಾರಾಷ್ಟ್ರ. ಲಾರ್ಡ್ ಶಿವಂಗೆ ಡೆಡಿಕೇಟ್ ಮಾಡ್ಕೊಂಡಿರೋಂಥದ್ದು 2 ಗ್ರೂಪಲ್ಲಿ ಡಿವೈಡ್ ಮಾಡಿದ್ದಾರೆ ಕೇವ್ಸ್ನ. 5 ದೊಡ್ಡದಾಗಿರುವಂಥದ್ದು ಹಿಂದೂ ಕೇವ್ಸು, 2 ಬುದ್ಧಿಸ್ಟ್ ಕೇವ್ಸು. ಸೊ ತ್ರಿಮೂರ್ತಿ, ಗಂಗಾಧರ ಮತ್ತು ಅರ್ಧನಾರೀಶ್ವರ ಇಲ್ಲಿ ರೆಪ್ರೆಸೆಂಟ್ ಮಾಡ್ಕೊಂಡಿರೋವಂಥದ್ದು, ಆಯಿತಾ. ನೆಕ್ಸ್ಟು ಇಲ್ಲೇ ಕಂಟಿನ್ಯೂ ಮಾಡ್ಕೊಳ್ಳೋಣ. ದ ಸ್ಟ್ಯಾಚ್ಯೂಸ್ ಆಫ್ ಅರ್ಧನಾರೀಶ್ವರ ಆ್ಯಂಡ್ ಮಹೇಶಮೂರ್ತಿ ತ್ರಿಮೂರ್ತಿ ಹ್ಯಾವ್ ಬಿನ್ ಎಕ್ಸ್ಕ್ವಿಸಿಟ್ಲಿ ಕಾರ್ವ್ಡ್. ಎಲ್ಲಿ ಅಂತಂದರೆ ನಿಯರ್ ಮುಂಬೈ. ಸೊ ಮುಂಬೈಯಲ್ಲಿ ಅರ್ಧನಾರೀಶ್ವರ ಮತ್ತು ಮಹೇಶ ಮೂರ್ತಿ ಇದನ್ನು ಕಾರ್ವ್ ಮಾಡಿರೋಂಥದ್ದು. ಸೊ ನಾವು ಅದನ್ನು ಇವಾಗಲೇ ನೋಡ್ಕೊಂಡಿದ್ದೀವಿ, ಆಯಿತಾ. ರಾಷ್ಟ್ರಕೂಟ ದೇವಸ್ಥಾನಗಳು ನಾವು ನೋಡಬೇಕು ಅಂತಂದರೆ ಇನ್ ಶ್ರೀರವಾಲ ಆಫ್ ಇದು ರಾಯಚೂರು ಡಿಸ್ಟ್ರಿಕ್ಟ್ ದೇರ್ ಇಸ್ ಬ್ಯೂಟಿಫುಲ್ ಜೈನ ಟೆಂಪಲ್ ಎಟ್ ಪಟ್ಟದಕಲ್ಲು ಅಂತ. ಸೊ ಇಲ್ಲಿಗೆ ನಮಗೆ ಪ್ರಾಪರಾಗಿ ರಾಷ್ಟ್ರಕೂಟಾಸು ಎಂಡ್ ಆಗಿರುತ್ತೆ. ಈಗ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗಿರೋಂಥದ್ದು ಚಾಳುಕ್ಯಾಸ್ ಆಫ್ ಕಲ್ಯಾಣನ ನಾವು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಟೈಮ್ ಫ್ರೇಮ್ ನಾವು ನೋಡ್ಕೋಬೇಕು ಅಂತಂದರೆ 10th century 973 ಹಿಡಿದ್ಬಿಟ್ಟು 12th centuryವರೆಗೂ 1189 CE ಕೂಡ ಇತ್ತು. ಇದು ಕಾಮನ್ ಏರಾವರೆಗೂ ಇರೋವಂಥದ್ದು. ಸೊ ನಾವು ಇವಾಗಲೇ ರಾಷ್ಟ್ರಕೂಟಾಸ್ ನೋಡ್ಕೊಳ್ಳೋಂಥ ಟೈಮಲ್ಲಿ ನಾವು ಹೇಳಿದ್ವಿ, ಲಾಸ್ಟಲ್ಲಿ ರಾಷ್ಟ್ರಕೂಟ ಕಿಂಗು ಕಾರ್ಕ, ಸೊ ಅವರು ಬಂದ್ಬಿಟ್ಟು ಸ್ವಲ್ಪ ವೀಕ್ ಆಗ್ತಾಯಿದ್ರು. ಅದಕ್ಕೋಸ್ಕರ ಅವ್ರ ಅಂಡರಲ್ಲಿ ಇರುವಂಥ ಟ್ರಿಬ್ಯೂಟರಿ ಆಗಿರೋಂಥವ್ರು ಸೊ ಚಾಳುಕ್ಯಾಸ್ ಆಫ್ ಕಲ್ಯಾಣ. ಸೊ ಅವ್ರು ಏನಾದರೂ ಅಂತಂದರೆ ಇಂಡಿಪೆಂಡೆನ್ಸ್ನ ಡಿಕ್ಲೇರ್ ಮಾಡ್ಕೊಂಡಿದ್ರು. ಸೊ ದ ಪೀರಿಯಡ್ ಆಫ್ ಚಾಳುಕ್ಯಾಸ್ ಆಫ್ ಕಲ್ಯಾಣ ಎಂಜಾಯ್ಸ್ ಆನ್ ಆನರಬಲ್ ಪ್ಲೇಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಸೊ ಇಲ್ಲಿ ಸ್ಪೆಷಲ್ ಎನ್ಕರೇಜ್ಮೆಂಟು ಆರ್ಟ್, ಲಿಟ್ರೇಚರ್ ಮತ್ತು ಎಜುಕೇಷನಿಗೆ ಕೊಟ್ಟಿದ್ದರು. ಸೊ ಕನ್ನಡ ಮತ್ತು ಸಂಸ್ಕೃತಿನ ಡೆವಲಪ್ಮೆಂಟಿಗೆ ತುಂಬ ಜಾಸ್ತಿ ಪ್ರಯಾರಿಟಿ ಕೊಡ್ತಾಯಿದ್ರು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಸೊ ಫಸ್ಟು ಎಸ್ಟಾಬ್ಲಿಷ್ ಮಾಡಿದ್ದು ಯಾರು ಇದ್ರದ್ದು ಅಂತಂದರೆ, ಫೌಂಡರ್ ಯಾರು ಅಥವಾ ಎಸ್ಟಾಬ್ಲಿಷ್ ಮಾಡಿದ್ದು ಯಾರು ಅಂತಂದರೆ ತೈಳಪ್ಪ ದ ಸೆಕೆಂಡ್. ಸೊ ಇವರೇ ತಾನೇ ನಮಗೆ ಅಲ್ಲಿ ರಾಷ್ಟ್ರಕೂಟ ಲಾಸ್ಟ್ ಕಿಂಗ್ ಯಾರಿದ್ರಲ್ಲ ಸೊ ಅವ್ರನ್ನ
ಅವರು ವೀಕ್ ಆಗಿದ್ದರು ಅಂತ ಆಗ್ಬಿಟ್ಟು ಅವ್ರನ್ನ ಡಿಫೀಟ್ ಮಾಡಿಕೊಂಡು ನೆಕ್ಸ್ಟು ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋವಂಥದ್ದು ಎಂಪೈರು ಚಾಳುಕ್ಯಾಸ್ ಆಫ್ ಕಲ್ಯಾಣ. ಸೊ ಕಲ್ಯಾಣ ಇರೋವಂಥದ್ದು ಕಲ್ಯಾಣಿ ಇವಾಗ ಕರೆಂಟ್ ಬೀದರ್ ರೀಜನ್ನು, ನಮಗೇನು ಬೀದರ್ ರೀಜನ್ ಏನಿದೆಯಲ್ಲ ಕರ್ನಾಟಕ, ಸೊ ಇದರಲ್ಲಿ ಇವ್ರದ್ದು ಕ್ಯಾಪಿಟಲ್ಲು ಇಟ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ನಮಗೆ ಇಲ್ಲಿ ತೈಳಪ್ಪ ಇದ್ದಿರೋಂಥ ಟೈಮಲ್ಲಿ ಏನಾಗಿದೆ ಅಂತಂದರೆ ಇವರು ಇಲ್ಲಿ ಬಿಜಾಪುರ್ ರೀಜನ್ ಹತ್ರ, ವಿಜಯಪುರ ರೀಜನ್ ಹತ್ರ ತಾರ್ದಾವಡಿ, ಸೊ ಈ ರೀಜನಲ್ಲಿ ಇದ್ದಿದ್ರು ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಅದಾದಮೇಲೆ ಕಲ್ಯಾಣ ಅಂತ ಆಗ್ಬಿಟ್ಟು ಹೊಸದಾಗಿ ಸಿಟಿನ ಎಸ್ಟಾಬ್ಲಿಷ್ ಮಾಡಿಕೊಂಡು ಅದನ್ನು ಕ್ಯಾಪಿಟಲ್ ಮಾಡ್ಕೊಂಡಿದ್ದು ಬಂದ್ಬಿಟ್ಟು ನಮಗೆ ಸೋಮೇಶ್ವರ 2 ಇಲ್ಲಿ ನೋಡಿ. ಸೊ ತೈಳಪ್ಪ 2 ಹೂ ಹ್ಯಾಸ್ ಬೀನ್ ಟ್ರಿಬ್ಯೂಟರಿ ಕಿಂಗ್ ಆಫ್ ರಾಷ್ಟ್ರಕೂಟಾಸ್ ಡಿಫೀಟೆಡ್ ರಾಷ್ಟ್ರಕೂಟ ಕಿಂಗ್ ಕಾರ್ಕಾ ದ ಸೆಕೆಂಡ್ ಆ್ಯಂಡ್ ಕ್ಯಾಪ್ಚರ್ಡ್ ಮಾನ್ಯಖೇತ. ಅದಾದಮೇಲೆ ಇವರು ಕಿಂಗ್ಡಮ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದರು. ಸೊ 24 ವರ್ಷ ಇವ್ರು ರೂಲ್ ಮಾಡ್ಕೊಂಡಿದ್ದರು. ಅದಾದಮೇಲೆ ಬಂದಿದ್ದು ನಮಗೆ ಇಂಪಾರ್ಟೆಂಟ್ ಕಿಂಗು ಬಂದ್ಬಿಟ್ಟು ಸೋಮೇಶ್ವರ, ಇಂಪಾರ್ಟೆಂಟ್ ಕಿಂಗ್ ಆಫ್ ದ ಡೈನಸ್ಟಿ. ಸೊ ಇವರು ಬಂದ್ಬಿಟ್ಟು ಹೊಸ ಡೈನಸ್ಟಿನ ಕಟ್ಟಿದ್ದು, ಹೊಸ ಸಿಟಿನ ಕಟ್ಟಿದ್ದು ಕಲ್ಯಾಣ ಅಂತ, ಅದನ್ನು ಇವರು ಕ್ಯಾಪಿಟಲ್ ಮಾಡ್ಕೊಂಡಿದ್ದರು. ಸೊ ಅದನ್ನು ಇವಾಗ ಬಸವ ಕಲ್ಯಾಣ ಅಂತ ಆಗ್ಬಿಟ್ಟು ಕರಿತೀವಿ, ಬೀದರ್ ಡಿಸ್ಟ್ರಿಕ್ಟಲ್ಲಿ ಇರುವಂಥದ್ದು. ಆಯಿತಾ? ಸೊ ಬೀದರ್ ಡಿಸ್ಟ್ರಿಕ್ಟಲ್ಲಿ ಇರುವಂಥದ್ದು ನಮ್ಗೆ ಯಾವುದು ಅಂತಂದರೆ ಬಸವ ಕಲ್ಯಾಣ. ಸೊ ನಾವು ಎಸ್ಪೆಷಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ರೀಜನ್ನ ನಾವು ಇವಾಗ ಕಲ್ಯಾಣ ಕರ್ನಾಟಕ ಅಂತಲೂ ಕೂಡ ಕರಿತಾ ಇರ್ತೀವಲ್ಲ. ಸೊ ಹಂಗೆ ಏನಾದ್ರು ನೀವು ರಿಲೇಟ್ ಮಾಡಿಕೊಂಡು ನೆನ್ಪಿಟ್ಕೊಂಡಿರ್ಬೋದು. ಆಯಿತಾ? ಬಸವ ಕಲ್ಯಾಣ ಬೀದರ್ ಡಿಸ್ಟ್ರಿಕ್ಟು. ಸೊ ಗ್ರೇಟೆಸ್ಟ್ ಕಿಂಗ್ ಯಾರಾಗಿರ್ತಾರೆ ಈ ಡೈನಸ್ಟಿಯಲ್ಲಿ ಅಂತಂದರೆ ಸೋಮೇಶ್ವರ ದ ಫಸ್ಟ್. ಆಯಿತಾ? ಸೋಮೇಶ್ವರ ಫಸ್ಟ್ ಅವರ ಸನ್ ಬಂದ್ಬಿಟ್ಟು ಯಾರು ಅಂತಂದರೆ ನಮಗೆ ವಿಕ್ರಮಾದಿತ್ಯ 6th. ಸೊ ಸನ್ ಆಫ್ ಸೋಮೇಶ್ವರ. ಇವ್ರನ್ನ ಆ್ಯಕ್ಚುಲಾಗಿ ಗ್ರೇಟೆಸ್ಟ್ ಕಿಂಗ್ ಅಂತ ಆಗ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇವ್ರ ಟೈಮಲ್ಲೇ ನಮಗೆ ಚಾಳುಕ್ಯ ವಿಕ್ರಮ ಇರ ಸ್ಟಾರ್ಟ್ ಆಗಿರುವಂಥದ್ದು. ಚಾಳುಕ್ಯ ವಿಕ್ರಮ ಇರ. ಸೊ ನಾವು ಸಕಾ ಇರ ಅಂತಲೂ ಕೂಡ ನೋಡ್ಕೊಂಡಿದ್ವಲ್ಲ, 78 AD ಅಂತ ಆಗ್ಬಿಟ್ಟು ಫಸ್ಟ್ ಪಾರ್ಟಲ್ಲಿ ನಾವು ನೋಡ್ಕೊಂಡಿದ್ವಿ. ಸೊ ಅದನ್ನು ನಾವು ಗೌರ್ಮೆಂಟಲ್ಲಿ ಯೂಸ್ ಮಾಡ್ಕೊಳ್ಳೋಂಥದ್ದು, ಅದು ಬಂದ್ಬಿಟ್ಟು ಶಾತವಾಹನ ಟೈಮಲ್ಲಿ. ಬಟ್ ಇವ್ರ ಟೈಮಲ್ಲಿ ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ದು ಏನು ಅಂತಂದರೆ ಚಾಳುಕ್ಯ ವಿಕ್ರಮ ಇರ. ಸೊ ಇದು 1076 CEಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ವರ್ಕ್ ಬಗ್ಗೆ ಮೆನ್ಷನ್ ಮಾಡ್ಕೊತಾ ಇದ್ದಾರೆ, ಅದು ಬಂದ್ಬಿಟ್ಟು ವಿಘ್ನೇಶ್ವರ. ಸೊ ಇದರ ಆಥರ್ ಬಂದ್ಬಿಟ್ಟು ಮಿತಕ್ಷರ. ಆಯಿತಾ? ವಿಜ್ಞಾನೇಶ್ವರ. ಇದರ ಆಥರ್ ಬಂದ್ಬಿಟ್ಟು ನಮಗೆ ಮಿತಾಕ್ಷರ. ಸೊ ಇವ್ರೇನು ಹೇಳಿರುವಂಥದ್ದು ಅಂತಂದರೆ ವಿಕ್ರಮಾದಿತ್ಯ 6 ಏನಿದ್ರಲ್ಲ ಅವರು ಗ್ರೇಟೆಸ್ಟ್ ಕಿಂಗ್ ಆಗಿದ್ದರು ಅಂತ ಆಗ್ಬಿಟ್ಟು, ಅದಾದಮೇಲೆ ಅವ್ರ ಥರ ಕಿಂಗು ಬೇರೆಯವ್ರ ಬಗ್ಗೆನೂ ಕೂಡ ಕೇಳೇ ಇರಲಿಲ್ಲ ಅಂತ ಹೇಳಿ ಸೊ ಇವರು ಮೆನ್ಷನ್ ಮಾಡ್ಕೊಂಡಿದ್ದರು. ಸೊ ಇದು ನಿಮಿಷ. ಓಕೆ, ದ ಕಿಂಗ್ಡಮ್ ಬಿಗ್ಯಾನ್ ಟು ಡಿಕ್ಲೈನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಕಿಂಗ್ಸ್ ಹೂ ಕೇಮ್ ಆಫ್ಟರ್ ವಿಕ್ರಮಾದಿತ್ಯ 6. ಸೊ ವಿಕ್ರಮಾದಿತ್ಯ 6 ಆದಮೇಲೆ ಬಂದಿರೋಂಥ ಕಿಂಗ್ಸು ಸಖತ್ ವೀಕ್ ಆಗಿದ್ರು ಅಂತ. ಸೊ ನಾವು ನೋಡಬೇಕು ಅಂತಂದರೆ ಸೋಮೇಶ್ವರ 3, ವಿಕ್ರಮಾದಿತ್ಯ 6 ಆದಮೇಲೆ ಬಂದಿರೋಂಥದ್ದು ಕಿಂಗ್ಸು ಎಲ್ಲರೂ ಸ್ವಲ್ಪ ವೀಕ್ ಆಗಿದ್ರು ಅಂತ. ಸೊ ಅದಕ್ಕೆ ಸೋಮೇಶ್ವರ 4 ಮತ್ತು ಕಾಳಚುರಿ ಬಿಜ್ಜಳ ಇವರು ಆಕ್ಯುಪೈಡ್ ಕಲ್ಯಾಣ ಆ್ಯಂಡ್ ಬಿಗ್ಯಾನ್ ಟು ರೂಲ್ ಇಟ್. ಸೊ ಕಾಳಚುರಿ ಬಿಜ್ಜಳ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ನೋಡಿ, ಕಾಳಚುರಿ ಡೈನಸ್ಟಿ ಬಿಜ್ಜಳ. ಆಯಿತಾ? ಸೊ ಬಿಜ್ಜಳ ಇವ್ರ ಟೈಮ್ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಆ ಟೈಮಲ್ಲಿ ನಮಗೆ ಬಸವೇಶ್ವರ ಅವರು ಬಂದಿರುವಂಥದ್ದು. ಸೊ ಬಸವೇಶ್ವರ ಅವರು ಆ ಟೈಮಲ್ಲಿ ವರ್ಲ್ಡಿಂದು ಓಲ್ಡೆಸ್ಟ್ ಪಾರ್ಲಿಮೆಂಟು ಫಾರ್ಮ್ ಮಾಡ್ಕೊಂಡಿದ್ದರು ಅಂತ. ಸೊ ಇದೇನು ಅನುಭವ ಮಂಟಪ ಇದೆ, ಸೊ ಎಲ್ಲರಿಗೂ ಕೂಡ ಅದ್ರ ಒಳಗಡೆ ಇನ್ಕ್ಲೂಷನ್ ಮಾಡ್ಕೊಳ್ಳೋಂಥದ್ದಕ್ಕೆ ಈ ಥರ ಕಾಸ್ಟ್ ಅವರೇ ಇರಬೇಕು, ಆ ಥರ ಕಾಸ್ಟ್ ಅವರೇ ಇರಬೇಕು ಅಂತ ಆಗ್ಬಿಟ್ಟೆಲ್ಲ ಏನೂ ಇರ್ತಾ ಇರಲಿಲ್ಲ. ಸೊ ಅವರು ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಇರ್ತಾಯಿದ್ರು. ಸೊ ಕಿಂಗ್ ಆ ಟೈಮಲ್ಲಿ ಯಾರು ಇದ್ದಿದ್ರು ಅಂತಂದರೆ ನಮಗೆ ಬಿಜ್ಜಳ ಅವರು ಕಿಂಗ್ ಆಗಿದ್ದರು, ಕಾಳಚುರಿ ಬಿಜ್ಜಳ ಅವರು. ಸೊ ನೋಡಿ, ಸೋಷಿಯಲ್ ರೆವಲ್ಯೂಷನರಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಅವರು ಈ ಟೈಮಲ್ಲೇ ಬಂದಿರುವಂಥದ್ದು. ಸೊ ನಾನಿಲ್ಲಿ ಬಸವೇಶ್ವರ ಅವರು ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತೀನಿ. ಸೊ ಬಸವೇಶ್ವರ ಅವರು ಎಸ್ಪೆಷಲಿ ಈಗ 2024 ನಾವೇನು ವೀಡಿಯೋ ಮಾಡ್ತಾಯಿದ್ದೀವಿ ಈ ಟೈಮಲ್ಲಿ ಬರುವಂಥ ಎಕ್ಸಾಮ್ಸಿಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ ಅಂತಂದರೆ ಕಲ್ಚರಲ್ ಲೀಡರ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅಂತಂದರೆ ಪ್ರತಿಯೊಂದು ಗೌರ್ಮೆಂಟ್ ಆಫೀಸಲ್ಲೂ ಕೂಡ ಬಸವೇಶ್ವರ ಅವರ ಫೋಟೋ ಇರಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವ ಸೆಕ್ಟಿಗೆ ಜಾಸ್ತಿ ಇಂಪಾರ್ಟೆನ್ಸು ಅಂತಂದರೆ ಅದಾದಮೇಲೆ ನಮಗೆ ವೀರಶೈವ
ವೀರಶೈವ ಸೆಕ್ಟು. ಸೊ ನೋಡಿ ಶಿವ ಅಂತಲೂ ಇದೆ ಅಲ್ಲ, ಸೊ ವೀರಶೈವ ಸೆಕ್ಟು. ಇಲ್ಲಿ ನೋಡಿ ತುಂಬ ಇಂಪಾರ್ಟೆಂಟ್ ಇರುವಂಥದ್ದೊಂದು ಪಾಯಿಂಟ್ ಬರುತ್ತೆ. ಅದೇನು ಅಂತಂದರೆ ಕಾಯಿನ್ಸು ಈ ಟೈಮಲ್ಲಿ ಮಿಂಟ್ ಮಾಡ್ಕೊಂಡಿರೋವಂಥದ್ದು ಯಾವುದು ಅಂತಂದರೆ ಗಡಯಾನ, ಅದಾದಮೇಲೆ ಪಾನ, ಡ್ರುಮ್ಮ. ಸೊ ನಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳಿದಾಗ ಕನ್ಫ್ಯೂಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಪೋನು ಮತ್ತು ಸುವರ್ಣ. ಸೊ ಸುವರ್ಣ ಅಂತೂ ನಮಗೆ ಮೆನ್ಷನ್ ಮಾಡಲ್ಲ, ಯಾಕಂತಂದರೆ ಸುವರ್ಣ ಅಂತಂದರೆ ಇದು ಕಾಯಿನು, ಗೋಲ್ಡು ಆ ಥರದ್ದು ಏನಾದ್ರು ಗೊತ್ತಾಗೋಗ್ಬಿಡುತ್ತೆ. ಬಟ್ ಅದಿಲ್ಲ ಅಂತ ಆಗ್ಬಿಟ್ಟು ಬೇರೆ ಮೆನ್ಷನ್ ಮಾಡಿರ್ತಾರೆ, ಗದಯಾನ, ಪಾನ, ಡ್ರುಮ್ಮ, ಪೋನ್ ಅಂತ ಆಗ್ಬಿಟ್ಟು. ಸೊ ಇವೆಲ್ಲದೂ ಕೂಡ ಮಿಂಟಿಂಗು, ಲಕ್ಕುಂಡಿಯಲ್ಲಿ ಮತ್ತು ಸುದಿಯಲ್ಲಿ ಇದನ್ನು ಮಿಂಟಿಂಗ್ ಮಾಡ್ತಾಯಿದ್ರು. ಅಂತಂದರೆ ಈ ಕಾಯಿನ್ಸ್ಗಳ ಮಿಂಟಿಂಗ್ನ ಮಾಡ್ತಾಯಿದ್ರು. ಸೊ ಬಸವೇಶ್ವರ ಅವರು ನಾವು ಪ್ರೀಚ್ ಮಾಡ್ತಾ ಇದ್ದಿದ್ದು ಅಂತಂದರೆ 3 ಫಾರ್ಮಲ್ಲಿ: ಸಾಫ್ಟಾಗಿ ಅಡ್ವೈಸ್ ಮಾಡ್ತಾಯಿದ್ರು, ಹಾರ್ಷಾಗಿ ಕ್ರಿಟಿಸೈಸ್ ಮಾಡ್ತಾಯಿದ್ರು, ಅದಾದಮೇಲೆ ಒಂದು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಡ್ತಾಯಿದ್ರು. ಇವ್ರು ಹೇಳ್ತಾ ಇದ್ದಿದ್ದೇನು ಅಂತಂದರೆ, ಶಿವನ್ನ ನೀವು ಸರೌಂಡ್ ಮಾಡ್ಕೊಂಡ್ಬಿಟ್ರೆ, ಸೊ ಈ ಥಾಟ್ ದಟ್ ಸರೆಂಡರಿಂಗ್ ಒನ್ ಸೆಲ್ಫ್ ಟು ಶಿವ. ಸೊ ಶಿವಗೆ ನಾವು ಸರೆಂಡರ್ ಆಗೋಗ್ಬಿಟ್ರೆ ಶಿವಂಗೆ, ಸೊ ಪ್ರಾಪರ್ ಭಕ್ತಿಯಿಂದ ಸರೆಂಡರ್ ಆಗೋಗ್ಬಿಟ್ರೆ ಅದೇ ನಮಗೆ ಒಂದು ರೂಟು ಸ್ಯಾಲ್ವೇಷನಿಗೆ. ಅದಾದಮೇಲೆ ಅನುಭವ ಮಂಟಪ ಯಾವಾಗ ಎಸ್ಟಾಬ್ಲಿಷ್ ಮಾಡಿದರು ಅಂತಂದರೆ 1162. ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಅನುಭವ ಮಂಟಪ ಯಾವಾಗ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು? 1162 CE. ನೋಡಿ ಈ ನಮಗೆ ಇದು ಇಯರು ಕೂಡ ಸಖತ್ ಇಂಪಾರ್ಟೆಂಟು. ಯಾಕೆಂತಂದರೆ ಈಗ ಡೈರೆಕ್ಟಾಗಿ ಅನುಭವ ಮಂಟಪ ಅಂತ ಕೇಳಿದ ತಕ್ಷಣ ನಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಬಸವಣ್ಣ ಅವರು ಅಂತ ಆಗ್ಬಿಟ್ಟು. ಬಟ್ ನಮಗೆ ಅನುಭವ ಮಂಟಪ ಯಾವ ವರ್ಷ ಅಂತ ಕೇಳಿ 1161, 1162, 1163 ಆ ಥರ ಕೊಟ್ಟರೆ ಕನ್ಫ್ಯೂಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಇವರು ವಚನಸು ಕೂಡ ಬರೆದಿದ್ರು. ಸೊ ಕನ್ನಡದಲ್ಲೇ ವಚನ ಕೂಡ ಬರೆದಿದ್ರು ಇವರು. ನೆಕ್ಸ್ಟು ಈಗ ನಾವು ನೋಡ್ಕೋಬೇಕಾಗಿರುವಂಥದ್ದು ಕಾಂಟ್ರಿಬ್ಯೂಷನ್ಸು. ಆಯಿತಾ? ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಕಾಂಟ್ರಿಬ್ಯೂಷನ್ಸು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಸಿಮಿಲರು, ನಾವು ರಾಷ್ಟ್ರಕೂಟದಲ್ಲಿ ನಾವು ಏನು ನೋಡ್ಕೊಂಡಿದ್ವಿ? ಹೆರಿಡಿಟರಿ ಇರ್ತಾಯಿತ್ತು, ಕಿಂಗ್ಶಿಪ್ಪು ಇದರಲ್ಲಿ ಹೆರಿಡಿಟರಿ ಇರ್ತಾಯಿತ್ತು. ಅದಾದಮೇಲೆ ಅಡ್ಮಿನಿಸ್ಟ್ರೇಷನು ಯಾವ ಥರ ಡಿವೈಡ್ ಆಗಿತ್ತು ಅಂತ ಆಗ್ಬಿಟ್ಟು ನಾವು ನೋಡ್ಕೋಬೇಕು. ಅಡ್ಮಿನಿಸ್ಟ್ರೇಷನ್ನು ಈಸಿ ಆಗಬೇಕು ಅಂತಂದರೆ ಯಾವ ಥರ ಡಿವೈಡ್ ಆಗಿತ್ತು ಅಂತ. ಫಸ್ಟ್ ಒಂದು ಬಂದ್ಬಿಟ್ಟು ಪ್ರಾವಿನ್ಸಸ್ ಇರ್ತಾಯಿತ್ತು. ಪ್ರಾವಿನ್ಸಸ್ಸಿಗೆ ನಾವು ಮಂಡಲ ಅಂತ ಕರಿತಾ ಇದ್ವಿ. ಸೊ ರಾಷ್ಟ್ರಕೂಟ ಟೈಮಲ್ಲೂ ಕೂಡ ಅದನ್ನು ಮಂಡಲ ಅಂತಲೇ ಕರಿತಾ ಇದ್ರಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾಡು ಇರ್ತಾಯಿತ್ತು. ಸ್ಮಾಲೆಸ್ಟ್ ಯೂನಿಟ್ ಬಂದ್ಬಿಟ್ಟು ನಮಗೆ ನಾಡು ಇರ್ತಾಯಿತ್ತು. ಸೊ ಇದು ಬಂದ್ಬಿಟ್ಟು ಸ್ಮಾಲ್ ಪ್ರಾವಿನ್ಸಸ್. ಸೊ ಮೇಲೆ ಸ್ಮಾಲ್ ಪ್ರಾವಿನ್ಸ್ ಅಂತ ಬರಿತೀನಿ ನಾನು. ಸ್ಮಾಲ್ ಪ್ರಾವಿನ್ಸಸ್ಸು ಅದು ನಾಡು ಅಂತ ಆಗ್ಬಿಟ್ಟು ಕರಿತಾಯಿದ್ರು. ಸೊ ನಾಡು ಅಂತ ಆಗ್ಬಿಟ್ಟು ಕರಿತಾಯಿದ್ರು. ಅದಾದಮೇಲೆ ಅದರಲ್ಲಿ ನಾವು ನೋಡ್ಕೊಂಡಿದ್ದೇನು ಅಂತಂದರೆ ರಾಷ್ಟ್ರಕೂಟದಲ್ಲಿ ಸೊ ನಮಗೆ ಫಸ್ಟು ಮಂಡಲಾಸ್ ಇರ್ತಾಯಿತ್ತು. ಅದಾದಮೇಲೆ ಅಲ್ಲಿ ರಾಷ್ಟ್ರ ಇರ್ತಾಯಿತ್ತು ಅಂತಂದರೆ ಮಂಡಲಾಸ್. ಅದಾದಮೇಲೆ ವಿಷಯ, ಅದಾದಮೇಲೆ ನಾಡು, ಅದಾದಮೇಲೆ ಲಾಸ್ಟಲ್ಲಿ ಗ್ರಾಮ ಇರ್ತಾಯಿತ್ತು. ಸೊ ಆ ಥರ ಇರ್ತಾಯಿತ್ತದು. ಸೊ ಅದನ್ನು ನಾವು ಅಲ್ಲಿ ನೋಡ್ಕೊಂಡಿದ್ವಿ. ಇಲ್ಲಿ ಏನು ಅಂತಂದರೆ ಪ್ರಾವಿನ್ಸಸ್ ಇರ್ತಾಯಿತ್ತು. ಸೊ ಪ್ರಾವಿನ್ಸಸ್ಸಿಗೆ ಮಂಡಲ ಅಂತ ಕರಿತಾ ಇದ್ವಿ. ಅದಾದಮೇಲೆ ಚಿಕ್ಕ ಪ್ರಾವಿನ್ಸಸ್ಸಿಗೆ ನಾಡು ಅಂತ ಆಗ್ಬಿಟ್ಟು ಕರಿತಾ ಇದ್ವಿ. ಅದಾದಮೇಲೆ ನೆಕ್ಸ್ಟು ಅದಕ್ಕಿಂತ ಚಿಕ್ಕದು ನಮಗೆ ಹೋಬಳಿ ಲೆವೆಲಲ್ಲಿ ಇರೋವಂಥದ್ದು ಏನಿರುತ್ತಲ್ಲ ಅದನ್ನು ಕಂಪನಾಸ್ ಅಂತ ಆಗ್ಬಿಟ್ಟು ಕರಿತಾ ಇದ್ವಿ. ಆಯಿತಾ? ಹೋಬಳಿ ಅಂತ ಬರ್ದಿರ್ತೀನಿ ನಾನು, ಇದನ್ನು ಕಂಪನಾಸ್ ಅಂತ ಕರಿತಾ ಇದ್ವಿ. ಸೊ ಇದು ವಿಲೇಜ್ ಅಡ್ಮಿನಿಸ್ಟ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇರ್ತಿತ್ತು. ಸೊ ನೋಡಿ, ಇದು ಡಿಫ್ರೆನ್ಸ್ ಎಲ್ಲದರಲ್ಲೂ ಕೂಡ, ಎಲ್ಲ ಅಡ್ಮಿನಿಸ್ಟ್ರೇಷನಲ್ಲೂ ಕೂಡ ಈ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ. ಅಂತಂದರೆ ಡಿಫ್ರೆನ್ಸ್ ಅಂತಂದರೆ ಯಾವ ಥರ ಅಡ್ಮಿನಿಸ್ಟ್ರೇಷನ್ನ ಡಿವೈಡ್ ಮಾಡಿರ್ತಾರೆ ಅಂತ. ಸೊ ಮಂಡಳ ಎಲ್ಲದಕ್ಕಿಂತ ದೊಡ್ಡದು, ನಾಡು, ಅದಾದಮೇಲೆ ಕಂಪನ ನಮಗೆ ಬಂದಿರುತ್ತೆ. ಸೊ ಇಲ್ಲೂ ಕೂಡ ರೆವೆನ್ಯೂ ಯಾವ ಥರ ಬರ್ತಾಯಿತ್ತು ಅಂತಂದರೆ ಲ್ಯಾಂಡ್ ರೆವೆನ್ಯೂನೇ ಮೇನ್ ಸೋರ್ಸ್ ಆಗಿರ್ತಾಯಿತ್ತು. ಅದ್ರ ಜೊತೆಗೆ ಸೇಲ್ಸ್ ಟ್ಯಾಕ್ಸು, ಬೇರೆ ಪ್ರೊಫೆಷ್ನಲ್ಸ್ ಮೇಲೆಲ್ಲ ಟ್ಯಾಕ್ಸ್ ಅವೆಲ್ಲ ಅದು ಕೂಡ ಹಾಕ್ತಾಯಿದ್ರು ಅಂತ. ದೇರ್ ವಾಸ್ ಎನ್ ಆಫೀಸರ್ ಕಾಲ್ಡ್ ಆ್ಯಸ್ ಕಡಿತ ವೀರ್ಗಾದೆ. ಆಯಿತಾ? ಇದನ್ನು ತುಂಬ ಇಂಪಾರ್ಟೆಂಟ್ ಇದು, ಕಡಿತ ವೀರ್ಗಾದೆ. ಆಯಿತಾ? ಸೊ ಇವರೇನು ಅಂತಂದರೆ ಲ್ಯಾಂಡ್ ರೆವೆನ್ಯೂ ಕಲೆಕ್ಟರ್ ಇವರು. ಆಯಿತಾ? ಲ್ಯಾಂಡ್ ರೆವೆನ್ಯೂ ಕಲೆಕ್ಟರ್. ಸೊ ಕಡಿತ ಅಂತಂದರೆ ನಮಗೆ ಟ್ಯಾಕ್ಸಸ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಕಡಿತ ಅಂತಂದರೆ ಏನು ಕಡಿತ ಮಾಡ್ತಾರೆ. ಸೊ ಆ ಥರದ್ದು ಏನಾದ್ರು ಒಂದು ನಿಮೋನಿಕ್ ಮಾಡ್ಕೊಂಡು ನೆನ್ಪಿಟ್ಕೊಂಡಿರ್ಬೇಕು. ಕಡಿತ ವೀರ್ಗದೆ. ಸೊ ಇವರು ಲ್ಯಾಂಡ್ ರೆವೆನ್ಯೂ ಕಲೆಕ್ಷನ್ನ ನೋಡ್ಕೊತಾ ಇದ್ರು ಅಂತ ಆಗ್ಬಿಟ್ಟು. ಮತ್ತು ಬೇರೆ ಬೇರೆ ಗಿಲ್ಡ್ಸು ಅಂತಂದರೆ ಗ್ರೂಪ್ಸು, ಬಿಸ್ನೆಸ್ಸಸ್ಸು ಇವೆಲ್ಲದು ಕೂಡ ಇರ್ತಾಯಿತ್ತು ಅಂತ. ಆಯ್ತಲ್ಲ? ಸೊ ಇದು ಕಾಂಟ್ರಿಬ್ಯೂಷನ್ಸಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊಂಡಿದ್ದು. ಇವಾಗ ನಾವು ನೆಕ್ಸ್ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆ ಥರದ್ದು ಏನು ಲಿಟ್ರೇಚರ್ ಅವೆಲ್ಲ ಬರಿತಾ ಇದ್ರಲ್ಲ ಅವನ್ನು ನಾವು ನೋಡ್ಕೊಳ್ಳೋಣ. ಸೊ ಇಂಪಾರ್ಟೆಂಟು ನಾವು ನೋಡಬೇಕು ಅಂತಂದರೆ ಕನ್ನಡ ಲಿಟ್ರೇಚರ್ ಪ್ರಾಸ್ಪರ್ಡ್ ವಿತ್ ದ ಸಪೋರ್ಟ್ ಆಫ್ ಜೈನ್ ಸ್ಕಾಲರ್ಸ್. ನೋಟೇಬಲ್ ವರ್ಕ್ ನಾವು ನೋಡಬೇಕು ಅಂತಂದರೆ ಗಡಾಯುದ್ಧ. ಆಯಿತಾ?
ಗದಾಯುದ್ಧ ಆಯಿತಾ. ಸೊ ಇದನ್ನು ಯಾರು ಬರೆದಿದ್ರು ಅಂತಂದರೆ ರನ್ನ ಅವರು ಬರೆದಿದ್ರು. ಸೊ ಪಂಪ ಅವರು ಬರೆದಿರುವಂಥದ್ದು ನಾವು ನೋಡ್ಕೊಂಡಿದ್ವಿ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿದ್ವಿ, ಪಂಪ ಅವರು ಬರ್ತಿದ್ದಿತ್ತು. ಅದಾದಮೇಲೆ ರನ್ನ ಅವರು ನಾವು ನೋಡ್ಕೊಂಡಿರಬೇಕು ಅಂತಂದರೆ ಇವರು ಬರ್ದಿದ್ದು ನಮಗೆ ಇಲ್ಲಿ ಗದಾಯುದ್ಧ. ಇದರಲ್ಲಿ ಭೀಮ ವಿಜಯ, ಸಾಹಸ ಭೀಮ ವಿಜಯ ಬಗ್ಗೆ ಇದರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಪಂಚತಂತ್ರ, ಸುಮಾರು ಸರಿ ಕೇಳಿದ್ದಾರೆ ನೋಡಿ ಇದನ್ನು. ಪಂಚತಂತ್ರ ಯಾರು ಬರ್ದಿದ್ದು ಅಂತಂದರೆ ಇದನ್ನು ನಮ್ಗೆ ನೋಡಿ ದುರ್ಗಸಿಂಹ. ಪಂಚತಂತ್ರ ನಮಗೆ ದುರ್ಗಸಿಂಹ ಬರೆದಿದ್ದು. ನೆಕ್ಸ್ಟು ವಿಕ್ರಮಾಂಕ ದೇವ ಚರಿತೆ. ವಿಕ್ರಮಾರ್ಜುನ ವಿಜಯ ಅಲ್ಲ, ಇಲ್ಲಿ ವಿಕ್ರಮಾಂಕ ದೇವ ಚರಿತ ಇದನ್ನು ಬಿಲ್ಹಣ ಬರೆದಿತ್ತು. ಆಯಿತಾ, ಬಿಲ್ಹಣ ಬರೆದಿದ್ದು ಇದನ್ನು. ಸೊ ನಮಗೆ ವಿಕ್ರಮಾಂಕ ದೇವ ಚರಿತ ಇದನ್ನು ಬಿಲ್ಹಣ ಬರ್ತಿತ್ತು. ಪಂಚತಂತ್ರ ದುರ್ಗಸಿಂಹ ಬರ್ತಿತ್ತು. ಗದಾಯುದ್ಧ ರನ್ನ ಅವರು ಬರ್ತಿದ್ದಿತ್ತು. ಆಯಿತಾ. ನೆಕ್ಸ್ಟ್ ನೋಡಿ ಇಲ್ಲಿ ಧರ್ಮಾಮೃತ. ನಿಮಿಷ, ಸಾರಿ ನೋಡಿ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಧರ್ಮಾಮೃತ ಇದನ್ನು ಕಂಪೋಸ್ ಮಾಡಿದ್ದು ನಮಗೆ ನಾಯಸೇನ. ಆಯಿತಾ. ನೆಕ್ಸ್ಟು ನಾಯಸೇನ ಆದಮೇಲೆ ನಮಗೆ ಒಂದು ಲೀಗಲ್ ವರ್ಕ್ ಇತ್ತು, ಲಾ ಡಾಕ್ಯುಮೆಂಟು. ಅದ್ಯಾವ್ದು ಬಂದ್ಬಿಟ್ಟು ನಮಗೆ ಮಿತಾಕ್ಷರ. ಆಯಿತಾ, ಮಿತಾಕ್ಷರ ಕಾಂಪೋಸ್ ಮಾಡ್ಕೊಂಡಿದ್ದು, ಆಥರ್ ಮಾಡ್ಕೊಂಡಿದ್ದು ನಮಗೆ ವಿಜ್ಞಾನೇಶ್ವರ. ಮಾನಸೊಲ್ಲಸ ಬಂದ್ಬಿಟ್ಟು ಸೋಮೇಶ್ವರ ಥರ್ಡು. ಮಾನಸೊಲ್ಲಸ ಇದು ಬಂದ್ಬಿಟ್ಟು ನಮಗೆ ಸೋಮೇಶ್ವರ ಥರ್ಡ್ ಬರೆದಿದ್ದು. ಸೋಮೇಶ್ವರದ ಥರ್ಡ್ ಅಂತ ಆಗ್ಬಿಟ್ಟು ಇದನ್ನು ಸಾಂಸ್ಕೃತ್ ಎನ್ಸೈಕ್ಲೋಪೀಡಿಯಾ ಅಂತ ಆಗ್ಬಿಟ್ಟು ಕರೀತಾರೆ. ಸಾಂಸ್ಕೃತ್ ಎನ್ಸೈಕ್ಲೋಪೀಡಿಯಾ. ನೋಡಿ, ನಾವು ಈ ಸೀರೀಸಲ್ಲಿ ಏನು ಡಿಸ್ಕಸ್ ಮಾಡ್ಕೊತಾ ಇದ್ದೀವಲ್ಲ ವರ್ಕು, ಆ ವರ್ಕು ಬಿಟ್ಬಿಟ್ಟು ಕರ್ನಾಟಕದಲ್ಲಿ ಯೂಶ್ವಲ್ ಆಗಿ ಬೇರೆ ಕೇಳಲ್ಲ. ಅಕಸ್ಮಾತ್ ಕೇಳಿದ್ರೆ ನಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳೋಂಥ ಚಾನ್ಸಸ್ ಅಂತೂ ಸಖತ್ ಕಮ್ಮಿ. ಯಾಕಂತಂದರೆ ಅದನ್ನು ಸ್ಟೇಟ್ ಟೆಕ್ಸ್ಟ್ ಬುಕ್ಸಲ್ಲಂತೂ ಮೆನ್ಷನ್ ಮಾಡ್ಕೊಂಡಿಲ್ಲ. ಇದು ಸಖತ್ ಫ್ಯಾಕ್ಚುಲ್ ಆಗಿರೋಂಥದ್ರಿಂದ ಅಕಸ್ಮಾತ್ ಕೇಳಿದ್ರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳಿರ್ತಾರೆ. ಆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳೋಂಥ ಟೈಮಲ್ಲಿ ಇವುಗಳಲ್ಲೂ ಕೂಡ ಒಂದು ಮೆನ್ಷನ್ ಮಾಡಿರ್ತಾರೆ. ಎಲಿಮಿನೇಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ. ಗದಾಯುದ್ಧ ಬಂದ್ಬಿಟ್ಟು ರನ್ನ ಅವರು ಬರ್ತಿದ್ದು. ಅದು ಪಂಚತಂತ್ರ ದುರ್ಗಸಿಂಹ. ವಿಕ್ರಮಾಂಕ ದೇವ ಚರಿತ ಬಿಲ್ಹಣ. ಧರ್ಮಾಮೃತ ನಾಯಸೇನ. ಮಿತಾಕ್ಷರ ಇದನ್ನು ವಿಜ್ಞಾನೇಶ್ವರ. ಇದೊಂದು ಲೀಗಲ್ ವರ್ಕು. ಆಯಿತಾ. ನೆಕ್ಸ್ಟು ಮಾನಸೊಲ್ಲಸ ಸೋಮೇಶ್ವರ ಥರ್ಡು ಸಾಂಸ್ಕೃತ್ ಎನ್ಸೈಕ್ಲೋಪೀಡಿಯಾ ಅಂತ ಆಗ್ಬಿಟ್ಟು ಕರಿತೀವಿ ಇದನ್ನು. ಇಲ್ಲಿ ನೋಡಿ, ಇಲ್ಲಿ ನಾವು ರನ್ನ ಅವ್ರ ಬಗ್ಗೆ ನಾವು ನೋಡ್ಕೊಂಡಿದ್ವಲ್ಲ, ಗದಾಯುದ್ಧ ಅಂತ ಆಗ್ಬಿಟ್ಟು ರನ್ನ ಅವ್ರ ಬಗ್ಗೆ ನೋಡ್ಕೊಂಡಿದ್ವಲ್ಲ. ಸೊ ಇಲ್ಲಿ ಒಂದು ಮೆನ್ಷನ್ ಮಾಡ್ಕೊಂಡಿರಿ, ನಮಗೆ 3 ರತ್ನಾಸ್ ಅಂತ ಆಗ್ಬಿಟ್ಟು ನಾವೇನು ಕರಿತೀವಿ. ಸೊ 3 ರತ್ನಗಳು ಅಂತ ಆಗ್ಬಿಟ್ಟು ಏನು ಕರಿತೀವಲ್ಲ ನಾವು, ಅವರು ಪಂಪ, ಪೊನ್ನ ಹಾಗೂ ರನ್ನ. ಸೊ ಎಲ್ಲರೂ ಕೂಡ ನಮಗೆ ಜೈನ್ ಪೋಯೆಟ್ಸ್ ಅವರು. ಸೊ ಅದಾದಮೇಲೆ ಪಂಪ ಅವ್ರ ಬಗ್ಗೆ ನಾವು ಏನು ನೋಡ್ಕೊಂಡಿದ್ವಿ. ಸೊ ಇವ್ರು ಬಂದ್ಬಿಟ್ಟು ನಮಗೆ ಆದಿಕವಿ ಅಂತ ಆಗ್ಬಿಟ್ಟು ನೋಡ್ಕೊಂಡಿದ್ವಿ. ಪೊನ್ನ ಅವ್ರ ಬಗ್ಗೆ ನೋಡ್ಕೊಂಡಿದ್ದೇನು ನಾವು ಅಂತಂದರೆ ಉಭಯ ಕವಿ. ಸೊ ಪೊನ್ನ ಅವ್ರು ಬರ್ತಿರೋವಂಥದ್ದು ಇಂಪಾರ್ಟೆಂಟ್ ವರ್ಕ್ ಯಾವುದು ಅಂತಂದರೆ ಶಾಂತಿ ಪುರಾಣ. ಪೊನ್ನ ಅವ್ರು ಬರ್ದಿರೋಂಥ ಇಂಪಾರ್ಟೆಂಟ್ ವರ್ಕು ಶಾಂತಿ ಪುರಾಣ. ನಮಗೆ ಆದಿಕವಿ ಪಂಪ ಅವ್ರು ಬರ್ದಿರೋವಂಥದ್ದು ಯಾವುದು ಅಂತಂದರೆ ಆದಿಪುರಾಣ ಆಗುತ್ತೆ. ಆದಿಪುರಾಣ ಇಲ್ಲಿ ಶಾಂತಿ ಪುರಾಣ, ಇಲ್ಲಿ ಆದಿಪುರಾಣ, ಅದ್ರ ಜೊತೆಗೆ ವಿಕ್ರಮಾರ್ಜುನ ವಿಜಯ. ಸೊ ಅದೇ ಥರ ನಮಗೆ ರನ್ನ ಅವರು ಬರ್ದಿರುವಂಥದ್ದು ಇಲ್ಲಿ ಗದಾಯುದ್ಧ. ನೋಡಿ, ಇವರು ಇಂಪಾರ್ಟೆಂಟು. ನಮಗೆ ಇವ್ರ ಬಗ್ಗೆ ಕೇಳಿದ್ದಾರೆ ಎಕ್ಸಾಮಲ್ಲಿ ಮುಂಚೆ. ಸೊ ಅದಕ್ಕೆ ಇವ್ರ ಬಗ್ಗೆ ಇನ್ನೊಂದು ಸರಿ ನೋಡ್ಕೊಂಡಿರಿ. ಅದಾದಮೇಲೆ ಇಂಪಾರ್ಟೆಂಟು ಪರ್ಸ್ನಾಲಿಟೀಸ್ ಏನೇನು ಇರ್ತಾರಲ್ಲ ಅಡ್ಮಿನಿಸ್ಟ್ರೇಷನಲ್ಲಿ, ಅವರು ಕೂಡ ಇಂಪಾರ್ಟೆಂಟ್ ಆಗಿರ್ತಾರೆ ನಮಗೆ. ಸೊ ಇಲ್ಲಿ ನಾವು ನೋಡ್ಕೊಂಡಿರ್ಬೇಕು ಅಂತಂದರೆ ಇಲ್ಲಿ ನೋಡಿ, ಕಡಿತ ವೀರಗದೆ. ಸೊ ಇವ್ರು ಬಂದ್ಬಿಟ್ಟು ಲ್ಯಾಂಡ್ ರೆವೆನ್ಯೂ ಕಲೆಕ್ಷನ್ನು. ಅದಾದಮೇಲೆ ಮಂಡಲ, ನಾಡು, ಕಂಪನ. ಮುಂಚೆ ಕಂಪನ ಬಗ್ಗೆನೂ ಕೂಡ ಕೇಳಿದ್ದಾರೆ. ಅಂತಂದರೆ ಕಂಪನ ಅಂತಂದರೆ ಏನು ಅಂತ ಹೇಳಿ. ಸೊ ಕಂಪನ ಅಂತಂದರೆ ಅವರೇನು ರೆವೆನ್ಯೂ ಕಲೆಕ್ಟರಾ ಅಥವಾ ಹೋಬ್ಳಿ ಮ್ಯಾನೇಜ್ಮೆಂಟ್ ಮಾಡ್ಕೊತಾ ಇದ್ರಲ್ಲ ಅವರು, ಆ ಥರದ್ದೆಲ್ಲ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಅದಕ್ಕೆ ಇವೆಲ್ಲದನ್ನೂ ಸಪ್ರೇಟಾಗಿ ನೀವು ನೋಟ್ಸ್ ಏನು ಮಾಡ್ಕೊತಾ ಇದ್ದೀವಲ್ಲ ಅದರಲ್ಲಿ ಒಂಥರ ಸ್ಟಾರ್ ಮಾರ್ಕು ಕೂಡ ಮಾಡ್ಕೊಂಡಿರಿ.
ನೆಕ್ಸ್ಟು ಈ ಟೈಮಲ್ಲಿ ಬಸವಣ್ಣ ಅವರು ಇದ್ದಿರುವಂಥದ್ರಿಂದ ಸೊ ಅವರ ಇದು ಅಡ್ಮಿನಿಸ್ಟ್ರೇಷನ್ ಅಥವಾ ನಮಗೆ ಅನುಭವ ಮಂಟಪದಲ್ಲಿ ಬೇರೆ ಕಾಂಟ್ರಿಬ್ಯೂಟರ್ಸು ಕೂಡ ತುಂಬ ಕಾಂಟ್ರಿಬ್ಯೂಟರ್ಸು ಕೂಡ ಇದ್ದರು. ಸೊ ಅದಕ್ಕೆ ವಚನ ಲಿಟ್ರೇಚರ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸು. ಸೊ ಯಾವ ಟೈಮಲ್ಲಿ ಅಂತ ಕೇಳಿದ್ರೆ ನಮಗೆ ಚಾಳುಕ್ಯಾಸ್ ಆಫ್ ಕಲ್ಯಾಣ. ಇಲ್ಲಿ ನೋಡಿ ಅಕ್ಕಮಹಾದೇವಿಯವರಿದ್ದರು, ಅಲ್ಲಮ ಪ್ರಭು, ಮಚ್ಚಯ್ಯ ಮತ್ತು ಇವರೆಲ್ಲರೂ ಕೂಡ ವಚನಕಾರಸು. ನೆಕ್ಸ್ಟು ನಮಗೆ ದೇವಸ್ಥಾನಗಳು ಯಾವುದ್ಯಾವುದು ಕಟ್ಟಿರೋವಂಥದ್ದು ಈ ಟೈಮಲ್ಲಿ ಅಂತಂದರೆ ಫಸ್ಟು ಬಂದ್ಬಿಟ್ಟು ನಮಗೆ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಎಲ್ಲಿರುವಂಥದ್ದು ಲಕ್ಕುಂಡಿ. ಸೊ ಇವಾಗ ನೆಕ್ಸ್ಟು ಯುನೆಸ್ಕೋ ಹೆರಿಟೇಜ್ ಸೈಟಿಗೆ ಇದನ್ನು ಕಳಿಸಿರುವಂಥದ್ದು 2024 ಇದನ್ನೇನೋ ಕಳಿಸಿದ್ರು. ಸೊ ಲಕ್ಕುಂಡಿನೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ನ್ಯೂಸಲ್ಲಿ ಇತ್ತು. ಅದಾದಮೇಲೆ ನಮಗೆ ಮಹಾದೇವ ದೇವಸ್ಥಾನ ಎಲ್ಲಿರುವಂಥದ್ದು ಅಂತಂದರೆ ಇಟಗಿ ಭೀಮವ್ವ, ಅದು ತುಂಬ ಫೇಮಸ್ಸು ದೇವಿಯಲ್ಲಿ. ಸೊ ನೆಕ್ಸ್ಟು ಮಲ್ಲಿಕಾರ್ಜುನ ದೇವಸ್ಥಾನ, ಮಲ್ಲಿಕಾರ್ಜುನ ಟೆಂಪಲ್ಲು ಇರುವಂಥದ್ದು ನಮಗೆ ಕುರುವಟ್ಟಿಯಲ್ಲಿ ಇರುವಂಥದ್ದು. ನೆಕ್ಸ್ಟು ನಮಗೆ ತ್ರಿಕುಟೇಶ್ವರ ದೇವಸ್ಥಾನ ಗದಗು. ಸೊ ಈ ಥರ ಸುಮಾರು ದೇವಸ್ಥಾನಗಳನ್ನೆಲ್ಲ ಕಟ್ಟಿದ್ರು ಈ ಟೈಮಲ್ಲಿ. ಸೊ ಬೇರೆ ಬೇರೆ ಥರ ಕಾಂಟ್ರಿಬ್ಯೂಷನ್ಸು ಇಲ್ಲಿ ನಮಗೆ ಕನ್ನಡ ಹೋಮ್ಲ್ಯಾಂಡಿಗೆ, ಫೈನ್ ಆರ್ಟ್ಸಿಗೆ ಕಾಂಟ್ರಿಬ್ಯೂಷನ್ ತುಂಬ ಮಾಡಿದರು ಅಂತ ಹೇಳಿ. ಮ್ಯೂಸಿಕ್ಕು ಮತ್ತು ಡ್ಯಾನ್ಸು ಕೂಡ ತುಂಬ ಪ್ರಾಸ್ಪರ್ ಆಗಿತ್ತಂತೆ ಈ ಟೈಮಲ್ಲಿ. ಅದಾದಮೇಲೆ ಈ ಪೀರಿಯಡಲ್ಲಿ ನೋಡಬೇಕು ಅಂತಂದರೆ ಮ್ಯೂಸಿಷಿಯನ್ಸು, ಡ್ಯಾನ್ಸರ್ಸು ಇವರೆಲ್ಲರನ್ನೂ ಕೂಡ ಕೋರ್ಟಲ್ಲಿ ಅಪಾಯಿಂಟ್ ಮಾಡ್ಕೊತಾ ಇದ್ರು. ಸೊ ಕ್ವೀನ್ ಚಂದ್ರಲೇಖ ಪ್ಯಾಟ್ರನೈಸ್ಡ್ ಮೆನಿ ಮ್ಯೂಸಿಕ್ ಸ್ಕಾಲರ್ಸ್ ಆ್ಯಂಡ್ ಡ್ಯಾನ್ಸರ್ಸ್. ಇವರು ಕ್ವೀನ್ ಇದ್ದರು. ಅದಾದಮೇಲೆ ಮಾನಸೋಲ್ಲಸ ಆ್ಯಂಡ್ ದ ವರ್ಕ್ ಆಫ್ ಜಗದೇಕ ಮಲ್ಲ ಸೆಕೆಂಡು. ಸೊ ವರ್ಕ್ ಆಫ್ ಜಗದೇಕ ಮಲ್ಲ ಸೆಕೆಂಡ್ ಯಾವುದಿದು ಅಂತಂದರೆ ಸಂಗೀತ ಚೂಡಾಮಣಿ. ಇದನ್ನು ಕೂಡ ಕೇಳಿದ್ದಾರೆ ನೋಡಿ, ಸಂಗೀತ ಚೂಡಾಮಣಿ. ಇದನ್ನು ಯಾರ ವರ್ಕ್ ಇದು ಅಂತಂದರೆ ಜಗದೇಕ ಮಲ್ಲ ಸೆಕೆಂಡ್. ಎಲ್ಲ ಫ್ಯಾಕ್ಚುಯಲ್ಲು, ಬಟ್ ಅಂದ್ರೂ ಕೂಡ ನಮಗೆ ಎಕ್ಸಾಮಿಗಿದೆ ಇಂಪಾರ್ಟೆಂಟ್ ಇರೋವಂಥದ್ದು. ಸೊ ಅದಕ್ಕೋಸ್ಕರ ನೋಡ್ಕೊಂಡಿರಿ. ಇಲ್ಲಿ ನೋಡಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಲಕ್ಕುಂಡಿಯಲ್ಲಿರುವಂಥದ್ದು. ಸೊ ಇಲ್ಲಿಗೆ ನಮಗೆ ಈ ಚಾಪ್ಟರು ಕೂಡ ಕಂಪ್ಲೀಟ್ ಆಗುತ್ತೆ. ಇವಾಗ ಎಕ್ಸಸೈಸ್ ನೋಡೋಣ, ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅವೆಲ್ಲದು ಕೂಡ ನೋಡ್ಕೊಳ್ಳೋಣ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಇದರಲ್ಲಿ ನೋಡ್ಕೊಂಡಿದ್ದು ಯಾರ್ಯಾರ ಬಗ್ಗೆ ನೋಡ್ಕೊಂಡಿದ್ವಿ ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ನಾವು ಇಂಪಾರ್ಟೆಂಟು ರಾಷ್ಟ್ರಕೂಟಾಸ್ ಬಗ್ಗೆ ನೋಡ್ಕೊಂಡಿದ್ವಿ. ರಾಷ್ಟ್ರಕೂಟಾಸ್ ಬಗ್ಗೆ ನೋಡ್ಕೊಂಡಿದ್ವಿ. ಅದಾದಮೇಲೆ ನೆಕ್ಸ್ಟು ನಾವು ನೋಡ್ಕೊಂಡಿದ್ದು ಚಾಳುಕ್ಯಾಸ್ ಆಫ್ ಕಲ್ಯಾಣ ಅಂತಂದರೆ ನಮಗೆ ಬೀದರು. ಸೊ ಇವೆಲ್ಲ ಆದಮೇಲೆ ಒಂದೇನಾದ್ರು ಫುಲ್ ವೀಡಿಯೋ ಮಾಡಬೇಕಾ, ಅಕಸ್ಮಾತ್ ಮಾಡಬೇಕು ಅಂತಂದರೆ ನನಗೆ ತಿಳಿಸಿರಿ. ಅಂತಂದರೆ ಫುಲ್ ವೀಡಿಯೋಲ್ಲಿ ಒಂದು 2 hours ಕ್ಲಾಸಸ್ಸಲ್ಲಿ ಕಂಪ್ಲೀಟಾಗಿ ಎಲ್ಲ ಇಂಪಾರ್ಟೆಂಟ್ ವರ್ಕು, ಎಲ್ಲ ಡೈನಸ್ಟಿ ಬಗ್ಗೆ ನೋಡ್ಕೊಳೋಣ. ಅಂತಂದರೆ ಒಂದೇ ಕಡೆ ನಮಗೆಲ್ಲ ಸಿಗುತ್ತಲ್ಲ, ಇನ್ನೂ ಈಸಿ ಆಗ್ತಾ ಇರುತ್ತೆ. ಬಟ್ ಈ ಆಥರು ಮತ್ತು ಅವರ ವರ್ಕು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕಾಂಟ್ರಿಬ್ಯೂಷನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಒಂದು ಲೆಕ್ಕದಲ್ಲಿ ಕ್ರೊನಾಲಜಿನೂ ಕೂಡ ಅಕಸ್ಮಾತ್ ಮರ್ತಿದ್ರೂ ಕೂಡ ಈ ಥರದ್ದು ಕಾಂಟ್ರಿಬ್ಯೂಷನು, ಅಡ್ಮಿನಿಸ್ಟ್ರೇಷನು, ವರ್ಕು, ಮಂಡಳ ಅವೆಲ್ಲ ನೋಡ್ಕೊಂಡಿದ್ವಲ್ಲ, ಅವನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಅವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಎಕ್ಸಸೈಸ್ ಮಾಡೋಣ ನೋಡಿ. ಸೊ ಫಸ್ಟ್ ಕ್ವೆಶನ್ ನಮಗೆ, ಫೌಂಡರ್ ಆಫ್ ರಾಷ್ಟ್ರಕೂಟ ಡೈನಸ್ಟಿ ಯಾರಾಗ್ತಾರೆ ನಮಗೆ? ದಂತಿ ದುರ್ಗ. ಆಯಿತಾ, ದಂತಿ ದುರ್ಗ ಅವರು ಫೌಂಡರ್ ಆಫ್ ನಮಗೆ ರಾಷ್ಟ್ರಕೂಟ ಡೈನಸ್ಟಿ. ಚಾಳುಕ್ಯ ಕಿಂಗ್ ಆಫ್ ಕಲ್ಯಾಣ ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಫೀಟ್ ಆಫ್ ರಾಷ್ಟ್ರಕೂಟಾಸ್. ಸೊ ಲಾಸ್ಟ್ ರಾಷ್ಟ್ರಕೂಟ ಯಾರಿದ್ರು ಅಂತಂದರೆ ನಮಗೆ ಅದು ಕಾರ್ಕಾ ಸೆಕೆಂಡ್ ಅಂತ ಅವರಿದ್ದರು. ಸೊ ಇದರಲ್ಲಿ ಯಾರನ್ನ ಡಿಫೀಟ್ ಮಾಡಿದ್ದಾರೆ ಅಂತಂದರೆ ಯಾರು ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಆಗ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಟೈಲಾಪ ದ ಸೆಕೆಂಡ್. ಸೊ ಅವರೇ ತಾನೇ ಫಸ್ಟು ಬಿಜಾಪುರ ರೀಜನಲ್ಲಿ ಇದ್ದರು. ಅದಾದಮೇಲೆ ಸೋಮೇಶ್ವರ ಫಸ್ಟ್ ಅವ್ರು ಬಂದರು, ಅವ್ರು ಅದಾದಮೇಲೆ ನಮಗೆ ಕಲ್ಯಾಣ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು. ನೋಡಿ ನಮಗೆ ಕವಿ ರಹಸ್ಯ ಕೇಳ್ತಾ ಇದ್ದಾರೆ, ಕವಿ ರಹಸ್ಯ ಆಥರ್ ಯಾರಿದ್ರು ಅಂತ. ಸೊ ಈಗಲೇ ಆ್ಯಕ್ಚುಲಿ ಮರ್ತೋಗ್ತಾ ಇರುತ್ತೆ. ಆಯಿತಾ, ಹಳೆ ಯುದ್ಧ ನಾನು ಕೂಡ ನೋಡಿಕೊಂಡು ಪಾಸ್ ಮಾಡಿ ಆಮೇಲೆ ನೋಡ್ಕೊಂಡೆ ಆನ್ಸರ್ ಮಾಡ್ಕೊತಾ ಇರೋಂಥದ್ದು. ನೆಕ್ಸ್ಟ್ ನೋಡಿ, ಫೇಮಸ್ ಪೋಯಮ್ ರಿಟನ್ ಬೈ ಪೊನ್ನ ಅವರು ಬರೆದಿರೋಂಥ ಫೇಮಸ್ ಪೋಯಮ್ ಯಾವುದು? ಸೊ ಪೊನ್ನ ಅವ್ರನ್ನ ನಾವು ಉಭಯ ಕವಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ವಿ, ಕರೆಕ್ಟ್ ಅಲ್ವಾ? ಸೊ ಪೊನ್ನ ಅವರು ನಮಗೆ ಉಭಯ ಕವಿ. ಸೊ ಇವರು ಬರೆದಿದ್ದು ನಮಗೆ ಶಾಂತಿ ಪುರಾಣ. ಮೋಸ್ಟ್ ಫೇಮಸ್ ಕಿಂಗ್ ಈ ಟೈಮಲ್ಲಿ ಯಾರಿದ್ರು ಅಂತಂದರೆ ಸೋಮೇಶ್ವರ ಅವರ ಮಗ ಇದ್ದರು. ಸೊ ಅವ್ರು ಬಂದ್ಬಿಟ್ಟು ವಿಕ್ರಮಾದಿತ್ಯ 6th ಇದ್ರೆ ಅನ್ಸತ್ತವ್ರಲ್ವಾ? ಕರೆಕ್ಟ್, ವಿಕ್ರಮಾದಿತ್ಯ 6 ಇದ್ದರು. ದ ಪರ್ಸನ್ ಹೂ ಕ್ಯಾನ್ ಬಿ ಕಾಲ್ಡ್ ದ ಪಯೋನಿಯರ್ ಆಫ್ ಸೋಷಲ್ ರೆವಲ್ಯೂಷನ್, ಇಲ್ಲಿ ಬಸವೇಶ್ವರ ಅವರು.
ಬಸವೇಶ್ವರ ಅವರು, ಆಯಿತಾ. ಸೊ ಅದಕ್ಕೆ ನೀವು ಏನೇನು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನು ಮತ್ತು ವರ್ಕ್ ಇತ್ತಲ್ಲ ಅದು, ಮತ್ತು ಈ ಅಡ್ಮಿನಿಸ್ಟ್ರೇಷನ್ ಏನಿತ್ತಲ್ಲ ಅದನ್ನು ರಿವೈಸ್ ಮಾಡ್ಕೊಂಡಿರಿ. ಸೊ ನೆಕ್ಸ್ಟ್ ಚಾಪ್ಟರಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಅಂತಂದರೆ 4ನೇ ಪಾರ್ಟಲ್ಲಿ ಪ್ರಾಪರಾಗಿ ಸೌತ್ ಇಂಡಿಯಾ ಹಿಸ್ಟ್ರಿ ಕಂಪ್ಲೀಟ್ ಆಗಿರುತ್ತೆ ನಮಗೆ. ಅದಾದಮೇಲೆ ನಾವು ಫುಲ್ಲು ರಿವಿಷನ್ ವಿಡಿಯೋ ನೀವು ಬೇಕು ಅಂತಂದರೆ ಅದನ್ನೊಂದು ಮಾಡೋಣ. ಅದು ಸ್ವಲ್ಪ ದೊಡ್ಡದಾಗಿರುತ್ತೆ. ಬಟ್ ಇವೆಲ್ಲದನ್ನೂ ಕೂಡ ಚಿಕ್ಕದಾಗಿ ನೀವು ನೋಡ್ಕೊಂಡಿರಿ. ಅದರಲ್ಲಿ ನಾವು ಟೆಕ್ಸ್ಟ್ ಬುಕ್ ಹಾಕುವಂಥದ್ದು ಬೇಡ. ಈ ಥರ ಟೆಕ್ಸ್ಟ್ ಬುಕ್ ಡಿಸ್ಕಸ್ ಮಾಡ್ತಿರೋಂಥದ್ದು. ಈ ಟೆಕ್ಸ್ಟ್ ಬುಕ್ ಹಾಕೋಂಥದ್ದು ಯಾಕೆ ಅಂತಂದರೆ ಕೆಲವೊಂದು ಸರಿ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಅಂತಂದರೆ ನಾನೇನಾದ್ರು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂತ ಆಗ್ಬಿಟ್ಟು. ಸೊ ಅದಕ್ಕೋಸ್ಕರ ಟೆಕ್ಸ್ಟ್ ಬುಕ್ ಹಾಕ್ಬಿಟ್ರೆ ನಿಮಗೂ ಕೂಡ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತಾ ಇರುತ್ತೆ. ಯಾಕಂತಂದರೆ ಈಗ ಕವಿರಾಜ ಮಾರ್ಗ ಬಗ್ಗೆ ನೋಡ್ಕೊಂಡಿರ್ಬೇಕಾರೆ ಸೊ ಅಲ್ಲಿ ಅಮೋಘ ವರ್ಷ ಶ್ರೀ ವಿಜಯ್ ಅವ್ರ ಬಗ್ಗೆ ಕನ್ಫ್ಯೂಸ್ ಆಗುವಂಥದ್ದು ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಅದಕ್ಕೆ ಟೆಕ್ಸ್ಟ್ ಬುಕ್ಕೆ ನೀವು ನೋಡ್ಕೊಂಬಿಟ್ರೆ ಇನ್ನೂ ಈಸಿ ಆಗ್ತಿರುತ್ತೆ ಅಂತ. ಸೊ ಅದಕ್ಕೆ ಲಾಸ್ಟ್ ಪಾರ್ಟಲ್ಲಿ ನಾವು ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳೋಂಥದ್ದು ಬೇಡ, ಈಗ ಡಿಸ್ಕಸ್ ಮಾಡ್ಕೊಂಡಿರೋಂಥದ್ದನ್ನೇ ನಾವು ಅಲ್ಲಿ ನೋಡ್ಕೊತಾ ಇರೋಣ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಲಾಸ್ಟ್ ಚಾಪ್ಟರು ಮುಗಿಸ್ಬಿಡೋಣ ಕರ್ನಾಟಕ ಹಿಸ್ಟ್ರಿ ನಾವು.